Hello dear students, welcome to Chemical Enlightenment. So today we will discuss 100% important questions on physics. So this is 60 plus target out of 70. So please watch complete video to get complete utilization. Okay. So first of all we will discuss the pattern of question paper, right? ಸೊ ಕ್ವಶನ್ ಪೇಪರಲ್ಲಿ ಏನಾಗುತ್ತೆ ಅಂತಂದರೆ 4 ಟೈಪ್ ಆಗಿ ಡಿವೈಡ್ ಆಗುತ್ತೆ. ಏನ್ರಿ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ್ಯಂಡ್ ಪಾರ್ಟ್ 4. ಹೌದಾ? ಸೊ ಆ್ಯಸ್ ಕಂಪೇರ್ಡ್ ಟು ಕೆಮಿಸ್ಟ್ರಿ ಇಲ್ಲಿ ಏನಾಗುತ್ತೆ, ಒಂದು ಪಾರ್ಟ್ ಕಡಿಮೆ ಇದೆ. ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಇ ಅಂತ ಆ್ಯಡ್ ಆಗುತ್ತೆ. ಹೌದಾ? ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೆ, ಮತ್ತು ಎಷ್ಟೋ ಮಂದಿ ಏನಂದರು ಫಿಸಿಕ್ಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿ ಸರ್ ಅಂತಂದರು. ಸೊ ಈ ವಿಡಿಯೋ ಅವರಿಗಾಗಿ ಪ್ಲಸ್ ನಿಮಗೂ ಕೂಡ. ಓಕೆ. ಸೊ ಅಲ್ಲಿಗಿಂತ ಇಲ್ಲಿ ಹೇಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡ್ತಾ ಬಂದರೆ, ಅಲ್ಲಿ ಏನಾಗುತ್ತೆ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿಗೆ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಪ್ರೇಟ್ ಪಾರ್ಟ್ ಬರುತ್ತೆ, ದ್ಯಾಟ್ ಈಸ್ ಪಾರ್ಟ್ ಸಿ. ಹೌದಾ? ದೆನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಪಾರ್ಟ್ ಡಿ ಬರುತ್ತೆ. ಹೌದಾ? ದೆನ್ ಫಾರ್ ನ್ಯೂಮೆರಿಕಲ್ಸ್ ಪಾರ್ಟ್ ಇ. ಹೌದಾ? ಹೇಗೆ ಡಿವೈಡ್ ಆಗುತ್ತೋ, ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಹೇಗೆಂದರೆ ಪಾರ್ಟ್ ವೈಸ್ ವೆರಿ ಮಚ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಹೌದಾ? ಲೆಟ್ಸ್ ಸಿ. ಫಸ್ಟ್ ನಾವೇನು ಮಾಡೋಣ, ಜಾಸ್ತಿ ವೇಟೇಜ್ ಇರೋದ್ರಿಂದ ಬರೋಣ. ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ ಡಿ ಇಂದ ಹೋಗೋಣ. ಓಕೆ. ಪಾರ್ಟ್ ಡಿ, ನೆಕ್ಸ್ಟ್ ಪಾರ್ಟ್ ಸಿ, ನೆಕ್ಸ್ಟ್ ಪಾರ್ಟ್ ಬಿ, ನೆಕ್ಸ್ಟ್ ಪಾರ್ಟ್ ಎ. ಇದರಲ್ಲಿ 100% ನಾನು ಏನು ಮಾಡ್ತೀನಿ, ಫಿಕ್ಸ್ MCQs ಹೇಳ್ಕೊಡ್ತೀನಿ. MCQs ಕವರ್ ಆಗುತ್ತೆ ಅಂದರೆ ಪಾರ್ಟ್ ಎ ಬಿ ಸಿ ಡಿ 4 ಪಾರ್ಟು ಕವರ್ ಆಗುತ್ತೆ. ಓಕೆ, ಡೋಂಟ್ ವರಿ. ಫಸ್ಟ್ ಐ ವಿಲ್ ಆ್ಯಂಡ್ ಆಲ್ಸೋ ನಾನು ಏನು ಹೇಳ್ಕೊಡ್ತೀನಿ, ಇಲ್ಲಿ ನಿಮಗೆ ಯಾವ್ದು ಅಟೆಂಪ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ ಡಿ ಅಲ್ಲಿ ಹೋದರೆ ಪಾರ್ಟ್ ಡಿ ಅಲ್ಲಿ ಯಾವ್ದು ಅಟೆಂಪ್ಟ್ ಮಾಡಬೇಕು, ಹೌದಾ, ಅದನ್ನು ಹೇಳ್ಕೊಡ್ತೀನಿ. ಅಂದರೆ ಅಂದರೆ ಎನಿ 3 ಅಂತ ಕೇಳೋದಲ್ಲಿ ಎಷ್ಟು ಮಾಡ್ಬೋದು. ಓಕೆ, ನೋಡಿ ಈಗ ಏನಂತಿದೆ. ಓಕೆ, ದಿಸ್ ಈಸ್ ದಿ ಪಾರ್ಟ್ ಡಿ ಪಾರ್ಟ್. ಹೌದಾ? ಹೇಗಿದೆ ಇದರಲ್ಲಿ? ಪಾರ್ಟ್ ಡಿ ಅಲ್ಲಿ 2 ಬರುತ್ತೆ. ಹೌದಾ? ಒಂದು 5 ಮಾರ್ಕ್ಸ್ 3 ಕ್ವಶನ್ ಅಟೆಂಡ್ ಮಾಡಬೇಕು, ಇನ್ನೊಂದು 5 ಮಾರ್ಕ್ಸ್ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಹೌದಾ? 5 into 3 it will be 15, 5 into 2 it will be 10, right? So 5 questions, 5 marks 3 questions, 5 marks 3 questions. Then what are those 3 questions? ಯಾವ ನಾವು 3 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಸ್ಟ್ರಾಟಜಿ ಮೇಲೆ ಹೇಳ್ತೀನಿ, ಆ್ಯಂಡ್ ನೀವು ಹೇಳ್ಬೋದು. ಫಸ್ಟ್ ನೋಡಿರಿ, ಏನು ಮಾಡ್ತೀರಾ ಅಂದರೆ 31st ಕ್ವಶನ್ ಎದುರು ಬರುತ್ತೆ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಹೌದಾ? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಚಾಪ್ಟರ್ ಮೇಲೆ ಬರುತ್ತೆ. ಇದರಲ್ಲಿ ಒಂದು ಡೆರಿವೇಷನ್ 100% ಗ್ಯಾರಂಟಿ. ಏನು? ಒನ್ ಡೆರಿವೇಷನ್ ಈಸ್ ಆಲ್ಮೋಸ್ಟ್ ಗ್ಯಾರಂಟೆಡ್, ಕರೆಕ್ಟ್? ಸೊ ಯಾವುದಾದ್ರು ಡೆರಿವೇಷನ್, ಯಾವ ಡೆರಿವೇಷನ್ ಇಂಪಾರ್ಟೆಂಟ್ ನೋಡಿ. ಫಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಸ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಆನ್ ಎ ಆಕ್ಸಿಸ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಬಹುದು. ಹೌದಾ? ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಆರ್ ಇನ್ಸೈಡ್ ಅ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಯೂಸಿಂಗ್ ಗಾಸ್ ಲಾ. ಈ ವರ್ಡ್ ನೋಡಿ, ಈ ವರ್ಡ್ ಇದ್ದೇ ಇರುತ್ತೆ, ಗಾಸ್ ಲಾ ಅಂತ. ಕರೆಕ್ಟ್? ಸೊ ಔಟ್ಸೈಡ್ಗೆ ಬೇರೆ ಇದೆ, ಇನ್ಸೈಡ್ಗೆ ಬೇರೆ ಇದೆ. ಕರೆಕ್ಟ್? ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಯೂಸಿಂಗ್ ಗಾಸ್ ಲಾ, ಇದು ಆಲ್ಮೋಸ್ಟ್ ಕೇಳ್ತಾರೆ, ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಏನಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಆಕ್ಸಿಸ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್, ಒಂದು ಕ್ವಶನ್ನು. ಔಟ್ಸೈಡ್ ಆರ್ ಇನ್ಸೈಡ್ ಯೂಸಿಂಗ್ ಗಾಸ್ ಲಾ, ಎರಡನೇ ಕ್ವಶನ್ನು. ದೆನ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಏನು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ದಿಸ್ ಈಸ್ ಥರ್ಡ್ ಕ್ವಶನ್. ಈ ಮೂರಲ್ಲಿ ಒಂದು ಫಿಕ್ಸ್ ಆಲ್ಮೋಸ್ಟ್. ನೋಡಿ, ಇವೇ ಸರ್ಟನ್ ಆಗಿ ರಿಪೀಟ್ ಆಗಿರುತ್ತೆ, ನೀವು ಬಿಟ್ಟು ಬೇರೆನೂ ಇದೆ, ಬಟ್ ದೀಸ್ ಆರ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಓಕೆ, ನೆಕ್ಸ್ಟ್. ಸೊ 37th ಕ್ವಶನ್ ಕಣ್ಣು ಮುಚ್ಚಿ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ನಿಮ್ಮ ಬ್ರೈನಿಗೆ ಹೇಳಿ 37 ಕ್ವಶನ್ ಇದೇ ಇರುತ್ತೆ. ನಿಮ್ಗೆ ಇಲ್ಲಿ ಏನು ಹೇಳ್ತೀನಿ ಅಂದರೆ ವಿತ್ ಕ್ವಶನ್ ವೈಸ್ ಹೇಳ್ತೀನಿ ನಾನು. ಫಸ್ಟ್ ಕ್ವಶನ್ ಇದೇ ಬರುತ್ತೆ, ಸೆಕೆಂಡ್ ಕ್ವಶನ್ ಇದೇ ಬರುತ್ತೆ, ಥರ್ಡ್ ಕ್ವಶನ್ ಇದೇ ಬರುತ್ತೆ. ಓಕೆ,
ನೆಕ್ಸ್ಟ್ ಫಾರ್ ದಿ ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವೀಟ್ಸ್ಟೋನ್ ನೆಟ್ವರ್ಕ್. ಓಕೆ, ಏನು ಮಾಡ್ತಾರೆ ಇಲ್ಲಿ? ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಟ್ಸ್ಟೋನ್ ನೆಟ್ವರ್ಕ್. ಒಂದು ಏನು ಮಾಡಬೇಕು ನೀವು? ವೀಟ್ಸ್ಟೋನ್ ನೆಟ್ವರ್ಕ್ ಮಾಡಿಕೊಂಡು ಅದರದ ಬ್ಯಾಲೆನ್ಸಿಂಗ್ ಕಂಡೀಷನ್ ಮಾಡಬೇಕು. ಸೊ ನೆನಪಿಡಿ ಮಕ್ಕಳೇ, ಇದು ಇಂಪಾರ್ಟೆಂಟ್, ನ್ಯೂಮರಿಕಲ್ನಲ್ಲೂ ಇಂಪಾರ್ಟೆಂಟ್, ಪ್ಲಸ್ ನಿಮ್ಮ 5 ಮಾರ್ಕ್ ಕ್ವಶನಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ವೀಟ್ಸ್ಟೋನ್ ನೆಟ್ವರ್ಕ್ ಆರ್ ವೀಟ್ಸ್ಟೋನ್ ಬ್ರಿಡ್ಜ್. ಓಕೆ, ಬ್ಯಾಲೆನ್ಸ್ ಮಾಡೋದು ಅಲ್ಲಿ ಏನು ಕೇಳ್ಬೋದು? ವೋಲ್ಟೇಜ್ ಕೇಳ್ಬೋದು, ಕರೆಂಟ್ ಕೇಳ್ಬೋದು, ಆ ಟೈಪಲ್ಲಿ ಕೇಳ್ಬೋದು. ಓಕೆ, ದೆನ್ equivalent EMF and internal resistance in series as well as parallel. ಓಕೆ, ಅಂದರೆ ಇಕ್ವಿವಾಲೆಂಟ್ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಮೇಲಿರುವ ಡೆರಿವೇಶನ್ ಮಾಡಬೇಕು. ಹೆಂಗೆ? ಇನ್ ಸಿರೀಸ್, ಯಾವಾಗಲೂ ಸಿರೀಸ್ನಲ್ಲಿರುತ್ತೆ ಅವಾಗೆ, ಆರ್ ಎಲ್ಸ್ ಪ್ಯಾರಲಲ್. ಇವೆರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡಿ ಇದನ್ನು. ಓಕೆ, ನೋಡಿ ಮಕ್ಕಳೇ, ಕರೆಕ್ಟಾಗಿ ನೋಡಿ ಯಾವುದು ಬೀಳ್ಬೋದು ಏನಿಲ್ಲ ಅಂತ. ದೆನ್ ಏನು? ಆಪ್ಟೇನ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ. ಹೌದಾ? ಆಪ್ಟೇನ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಅಂತ ಕೇಳಿ ಈ ಟೈಪ್ ಕೊಡ್ತಾರೆ. ಕರೆಕ್ಟ್? ದಿಸ್ ಈಸ್ ದಿ ಲಾಸ್ಟ್ ಎಕ್ಸ್ಪ್ರೆಷನ್. ಈಗ ಅವ್ರು ಆಪ್ಟೇನ್ ದಿ ಕಂಡಕ್ಟಿವಿಟಿ ಆಲ್ರೆಡಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ನೀವು ಜಸ್ಟ್ ಏನು ಮಾಡಬೇಕು? ಡೆರಿವೇಶನ್ ಬಿಡಿಸಿ ಇದನ್ನು ಅಂದರೆ ತೊಗೊಂಡು ಬರಬೇಕು ಆ್ಯಸ್ ಎ ರಿಸಲ್ಟೆಂಟ್. ಓಕೆ, ಸೊ ಈ ಮೂರಿನಲ್ಲಿ ಒಂದು ಫಿಕ್ಸ್ ನೋಡಿಪ್ಪ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇದು 38th ಕ್ವಶನ್. 37th ಕ್ವಶನ್ ಏನು ಬಂತು? ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮೇಲೆ ಬಂತು. ದಿಸ್ ಈಸ್ 38th ಕ್ವಶನ್. ದೆನ್ ಕಮ್ಸ್ ಟು 39th ಕ್ವಶನ್. ಓಕೆ, 39th ಕ್ವಶನ್ ಏನಿರ್ಬೋದಪ್ಪ ಅಂತಂದರೆ ದಟ್ ಈಸ್ ಆನ್ ದಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಓಕೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮೇಲೆ ನಮಗೆ 39th ಕ್ವಶನ್ ಬರುತ್ತೆ. ಹೇಗಿರುತ್ತಪ್ಪ 39th ಕ್ವಶನ್ ಆಗಿದ್ರೆ ಅಂತ ನೋಡಕ್ಕೆ ಹೋದರೆ ನೋಡಿ ಏನಿದೆ? ಡಿರೈವ್ ಆ್ಯಂಡ್ ಎಕ್ಸ್ಪ್ರೆಷನ್. ಹೌದಾ? ಡಿರೈವ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ದಿ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್. ನೋಡಿ ಇಲ್ಲಿ ಏನಿದೆ? ಈ ಟೈಪ್ ಆದರೂ ಕ್ವಶನ್ ಕೇಳ್ಬೋದು. ಹೌದಾ? ಎರಡು ಟೈಪ್ ಕ್ವಶನ್ ಬರುತ್ತೆ, ಎರಡು ಸೇಮ್ ಡೆರಿವೇಷನ್ಸ್. ನೀವು ಸ್ವಲ್ಪ ಕನ್ಫ್ಯೂಸ್ ಆಗೋ ಥರ ಇರ್ತೀರ. ನೋಡಿ ಇಲ್ಲಿ ಹೇಗಿದೆ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಅಲಾಂಗ್ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಅಂತ ಕೇಳಿದರೆ, ಸರ್ಕ್ಯುಲರ್ ಕಾಯಿಲ್ ಕರೆಂಟ್ ಕ್ಯಾರಿಂಗ್ ಅಂದರೆ ನೀವು ಏನು ಮಾಡ್ಬೋದು? ಬಾಯ್ಡ್-ಸೆವರ್ಟ್ಸ್ ಲಾ ಅಂತ ಫಿಕ್ಸ್ ಆಗಿಬಿಡಿ. ಒಂದು ಈ ಟೈಪ್ ಆದರೂ ಕೇಳ್ಬೋದು, ಅವರೇ ಕೊಟ್ಬಿಡ್ತಾರೆ ಯೂಸಿಂಗ್ ಬಾಯ್ಡ್-ಸೆವರ್ಟ್ಸ್ ಲಾ. ಏನು? ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್, ಹೌದಾ, ಅಲಾಂಗ್ ಎನ್ ಆಕ್ಸಿಸ್ ಯೂಸಿಂಗ್ ಬಾಯ್ಡ್-ಸೆವರ್ಟ್ಸ್ ಲಾ, ಆರ್ ಎಲ್ಸ್ ಏನು ಸರ್ಕ್ಯುಲರ್ ಕಾಯಿಲ್ ಕರೆಂಟ್ ಕ್ಯಾರಿಂಗ್ ಯೂಸಿಂಗ್ ಬಾಯ್ಡ್-ಸೆವರ್ಟ್ಸ್ ಲಾ. ಓಕೆ, ಒಂದು ಇದನ್ನು ಕೇಳ್ಬೋದು. ಆರ್ ಎಲ್ಸ್ ಇಲ್ಲಿದೆ ನೋಡಪ್ಪ, ಏನ್ರಿ? ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆನ್ 2 infinite long straight parallel conductors. ಓಕೆ, ಗೊತ್ತಾಯ್ತಾ? ಇದರಲ್ಲಿ ಫಿಕ್ಸ್ಡ್ ಕ್ವಶನ್ ಇದು. ಇದನ್ನು ಮಾಡ್ಕೊಂಡು ಹೋಗಲೇಬೇಕು ನೀವು 100%. ಓಕೆ, ಏನಿದೆ ಇಲ್ಲಿ? 2 infinitely long straight parallel conductors. ಕರೆಕ್ಟ್? ಒಂದು ಇದು ಬಿಟ್ಟರೆ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಅಂದರೆ ಇದು ಆರ್ ಇದು ಎರಡು ಏನು ಸೇಮ್. ಇದನ್ನು ಕೇಳಿದ್ರು ಅದೇ ಡೈರೆಕ್ಷನ್ ಬರೀಬೇಕು, ಇದನ್ನು ಕೇಳಿದ್ರು ಅದೇ ಡೈರೆಕ್ಷನ್ ಬರೀಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ?
ಈಗ ನೀವು ಇಲ್ಲಿ ಟೂ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೇಟ್ ಪ್ಯಾರಲಲ್ ಕಂಡಕ್ಟರ್ಸ್ ಅಂತ ಕೇಳ್ತಿದ್ದಾರೆ, ಬಟ್ ಇಲ್ಲಿ ಫೋರ್ಸ್ ಬಿಟ್ವೀನ್ ಜಸ್ಟ್ ಟೂ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಂತಿದ್ದಾರೆ. ಹೌದಾ? ವಾಟ್ ಆರ್ ದಿ source of conductor, what meaning of the conductor? They are current carrying, correct? They will hold the current, right? So ಇಲ್ಲಿ ಅದು ಹೇಳ್ತಿದ್ದಾರೆ ಟೂ ಪ್ಯಾರಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಅಂದ್ರು ಅದೇ, ಟೂ ವಾಟ್ ಸ್ಟ್ರೇಟ್ ಪ್ಯಾರಲ್ ಕಂಡಕ್ಟರ್ಸ್ ಅಂದ್ರು ಒಂದೇ, ಕರೆಕ್ಟ್? ಸೊ ಇನ್ಫೈನೈಟ್ಲಿ ಲಾಂಗ್ ಅಂತ ಈ ವರ್ಡ್ ಇಂದ ನೀವು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ದೆನ್ ಹೆನ್ಸ್ ಡಿಫೈನ್ ಆಂಪಿಯರ್, ಇಲ್ಲಿ ಕೇಳ್ತಾರೆ ಇಲ್ಲಿ ಕೇಳ್ತಾರೆ, ಏನು ಹೆನ್ಸ್ ಡಿಫೈನ್ ಆಂಪಿಯರ್. ಓಕೆ, ಸೊ ಇವೆರಡು ಕ್ವಶನ್ ಸೇಮ್ ಡೈರೆಕ್ಷನ್ಸ್ ಬರುತ್ತೆ. ಸೊ ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ನಲ್ಲಿ ಇವನ್ 2 ಕ್ವಶನ್ ಮಾಡಿದ್ರೆ ಸಾಕು, 1 ಕ್ವಶನ್ ಫಿಕ್ಸ್. ಅರ್ಥ ಆಗ್ತಿದೆಯಾ? ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಏನಿದೆಪ್ಪ ಇಲ್ಲಿ ಅಂತಂದರೆ ರೇ ಆ್ಯಂಡ್ ವೇವ್ ಆಪ್ಟಿಕ್ಸ್. ಓಕೆ, ರೇ ಮತ್ತು ವೇವ್ ಆಪ್ಟಿಕ್ಸ್ನಲ್ಲಿ ಏನು ಇಂಪಾರ್ಟೆಂಟ್ ಅಂತ ನೋಡ್ಕೊಂಡು ಹೋಗೋದಾದರೆ, ಫಸ್ಟ್ ಏನು ಇಂಪಾರ್ಟೆಂಟ್ ರೀ ಫಸ್ಟು ಅಂತ ಬಂದರೆ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ವಾಟ್? ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ RI ಆಫ್ ದಿ ಮಟೀರಿಯಲ್ ಆಫ್ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ angle of prism and angle of minimum deviation. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ನೀವು ಫೈಂಡ್ ಮಾಡಬೇಕು. ಎದ್ರದ್ದಪ್ಪ ಅಂತಂದರೆ ಪ್ರಿಸಮ್, ಹೌದಾ? ಇನ್ ಟರ್ಮ್ಸ್ ಆಫ್ ಏನು ಆ್ಯಂಗಲ್ ಆಫ್ ಪ್ರಿಸಮ್, ಆ್ಯಂಗಲ್ ಹೇಗಿದೆ ಪ್ಲಸ್ ಮಿನಿಮಮ್ ಡಿವಿಯೇಷನ್ ಎಲ್ಲಿ ಬರುತ್ತೆ, ಹೌದಾ? ಸೊ ಇದ್ರದ್ದು ನೀವು ಡಿರೈವೇಷನ್ ಮಾಡ್ಕೊಂಡು ಹೋಗಿ. ಓಕೆ, ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಇಫ್ ಯು ಅಂದರೆ ನಿಮಗೆ ರೇ ಆಪ್ಟಿಕ್ಸ್ನಲ್ಲಿ ನಿಮಗೆ ಓಕೆ ಇಲ್ಪ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಐ ಸಜೆಸ್ಟ್ ಯು ದ್ಯಾಟ್ ಯು ಕ್ಯಾನ್ ಲೀವ್ ದಿಸ್ ಆಪ್ಟಿಕ್ಸ್. ಓಕೆ, ಏನು ಜಸ್ಟ್ ಲೀವ್ ದಿಸ್ ಆಪ್ಟಿಕ್ಸ್. ಏನು ಮಾಡಿಪ್ಪ ಅಂತಂದರೆ ನೀವು ಆಪ್ಟಿಕ್ಸ್ನ ಬಿಟ್ಟುಬಿಡಿ. ಡೋಂಟ್ ಟಚ್ ಆಪ್ಟಿಕ್ಸ್ ಮೀನ್ಸ್ ಡೋಂಟ್ ಟಚ್ ಆಪ್ಟಿಕ್ಸ್. ಬಿಕಾಸ್ ಇಲ್ಲಿ ಏನು ಬರುತ್ತಪ್ಪ ಅಂತಂದರೆ ನಮಗೆ ರೇ ಡೈಗ್ರಾಮ್ ಆಗಬೇಕು. ನಿಮ್ಗೆ ಗೊತ್ತಾ, ಆಲ್ರೆಡಿ ಫಸ್ಟ್ ಟೈಮ್ ಮೊದಲೇ ಹೇಳ್ಬಿಡ್ತಾರೆ. ಇದು ಇನ್ಸ್ಟ್ರಕ್ಷನ್ ಕೊಡುವಲ್ಲಿ ನೀವು ಕ್ವಶನ್ ಪೇಪರ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಏನು? ಫಾರ್ ಪ್ರಾಬ್ಲಮ್ಸ್ ಯು ಡೋಂಟ್ ರೈಟ್ ದಿ ಲಾಸ್ಟ್ ಆನ್ಸರ್ ವಿತೌಟ್ ದಿ ಗಿವನ್ ಆ್ಯಂಡ್ ಫಾರ್ಮುಲಾ. ಹೌದಾ? ಈ ಗಿವನ್ ಮತ್ತು ಫಾರ್ಮುಲಾ ಬರೆಯದೆ ಲಾಸ್ಟ್ ಒಂದು ಆನ್ಸರ್ ಇಟ್ಟರೆ ಆ ಕ್ವಶನ್ಗೆ ಏನು ಮಾರ್ಕ್ಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹೌದಾ? ಫಸ್ಟ್ ನಾವು ಓದಿದ್ವಿ ಕೊಟ್ಟಿರುವಂಥ ಆನ್ಸರ್ಗೆ ಒಂದು ಮಾರ್ಕ್ಸ್ ಇರುತ್ತೆ ಅಂತ. ಹೌದಾ? ಈಗ ಆ ಟೈಪ್ ಇಲ್ಲ. ಒಂದು ಅಂದರೆ ನೀವು ಅಟ್ಲೀಸ್ಟ್ ಫಾರ್ಮುಲಾ ಬಿಡಿಸಿರ್ಬೇಕು, ಅಟ್ಲೀಸ್ಟ್ ಗಿವನ್ ಬರೋದು, ನೆಕ್ಸ್ಟ್ ಅದ್ರದ್ದು ಏನು ಮಾಡ್ಬೇಕು ನೀವು, ಅದರದ್ದೇ ಆನ್ಸರ್ ಬರೋದ್ರೆ ಒಂದೇನೋ ವ್ಯಾಲ್ಯೂ ಅಪ್ಪ. ಹೌದಾ? ದೆನ್ ಈಗ ಆಪ್ಟಿಕ್ಸ್ನಲ್ಲಿ ಯು ಹ್ಯಾವ್ ಟು ಸ್ಕೆಚ್ ದಿ ರೇ ಡಯಾಗ್ರಾಮ್ಸ್, ಕರೆಕ್ಟ್? ಸೊ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಬರ್ತೈತಿ ರೇ. ದೆನ್ here it will be incident ray and diffracted ray. ಹೇಗಾಯಿತು? ಇಟ್ ಈಸ್ ಇನ್ ಎ ಆರ್ ಇನ್ ಎ ರೇರರ್ ಮೀಡಿಯಮ್ ಆರ್ ಇಟ್ ಗೋಸ್ ಇನ್ ಎ ಡೆನ್ಸರ್ ಮೀಡಿಯಮ್. ನಿಮಗೆ ಅದು ಕರೆಕ್ಟ್ ರೇ ಡಯಾಗ್ರಾಮ್ ಹಾಕಕ್ಕೆ ಬರ್ತಿರಬೇಕು. ಅಂದ್ರೆ ಸ್ಟಿಲ್ ಯು ಹ್ಯಾವ್ ಟು ಟಚ್ ದಿ ಆಪ್ಟಿಕ್ಸ್. ಹೌದಾ? ಸೊ ಈ ಟೈಮ್ ಅಲ್ಲ ನೀವು ರೇ ಡಯಾಗ್ರಾಮ್ ಎಲ್ಲ ಕಲಿತು ಮಾಡಿ ಎಲ್ಲ ಮಾಡೋದಕ್ಕೆ. ಹೌದಾ? ಸೊ ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೇನೆ ಇದರಲ್ಲಿ, ಬಟ್ ಐ ಸಜೆಸ್ಟ್ ಯು ಅಂದರೆ ನಾನು ನಿಮ್ಗೆ ಬೇರೆ ಟಾಪಿಕ್ಸ್ ಹೇಳ್ಕೊಡ್ತೀನಿ. ಓಕೆ, ಅಂದರೆ ಹೇಗೆ ನಿಮ್ಗೆ ಎದರಲ್ಲಿ ನೀವು ಇಂಪಾರ್ಟೆಂಟ್ ತೊಗೋಬಹುದು ಅಂತ. ಓಕೆ, ಇಲ್ಲೇ ನೋಡಿ ನಾನು ನೆಕ್ಸ್ಟ್ ನೋಡ್ಕೋತೀನಿ ಹೇಗೆ ಮತ್ತೆ ಅದರಲ್ಲಿ ಮತ್ತೆ ಕನ್ಫ್ಯೂಷನ್ ಇದೆ. ಏನು? ಡಿರೈವ್ ಸ್ನೆಲ್ಸ್ ಲಾ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್, ಇದೊಂದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಈಗ ನೋಡಪ್ಪ ಹೇಗಿದೆ ಅಂತ. ಏನಿದೆ ಅಂದರೆ ಟೂ ಕೊಹರೆಂಟ್ waves of same amplitude. What? Two coherent waves of same amplitude and constant phase difference undergo interference. ಹೌದಾ? ಏನಾಗ್ತಿದೆ ಅಂತೆ? ಇಂಟರ್ಫರೆನ್ಸ್ ಆಗ್ತಿದೆ ಅಂತೆ. ಹೌದಾ?
ಏನಿದಪ್ಪ, ವಾಟ್ ಈಸ್ ಇಂಟರ್ಫರೆನ್ಸ್ ಅಂತ ಕೇಳಿದರೆ ಇದೆ. ವೆನ್ ಟೂ ವೇವ್ಸ್ ಆಫ್ ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್, ಅಲ್ಲಿ ಏನಿರಬೇಕು, ಟೂ ಕೋರೆಂಟ್ ವೇವ್ಸ್ ಇರಬೇಕು, ಹೌದಾ. ಸೊ ಇದರಲ್ಲಿ ಏನು ಬರುತ್ತೆ, ಎರಡು ಬರುತ್ತೆ, ಒಂದು ಕನ್ಸ್ಟ್ರಕ್ಟಿವ್ ಇನ್ನೊಂದು ಡಿಸ್ಟ್ರಕ್ಟಿವ್, ಹೌದಾ. ಈಗ ಇದೇನಾಗ್ತಿದೆಯಪ್ಪ ಅಂದರೆ ಕನ್ಸ್ಟ್ರಕ್ಟಿವ್ ಆಗ್ತಿದೆ, ಬಿಕಾಸ್ ಟ್ರಸ್ಟ್ ಆ್ಯಂಡ್ ಟ್ರಸ್ಟ್ ಆರ್ ಇನ್ ದ ಸೇಮ್, ಕರೆಕ್ಟ್. ಈಗ ಹೋಗಿ ಮುಂದೆ ಇದೊಂದು ವೇವ್ ಅಂದರೆ ಇನ್ನೊಂದು ಏನಾಗ್ತಿದೆ, ಇದೇ ಟೈಪ್ ತೊಗೊಂಡು ಹೋಗ್ತಿದೆ, ಕರೆಕ್ಟ್. ಇಲ್ಲಿ ಏನಾಗ್ತಿದೆ, ಆಂಪ್ಲಿಟ್ಯೂಡ್ ಸೇಮ್ ಇದೆ, ಸೇಮ್ ಆಂಪ್ಲಿಟ್ಯೂಡ್, ಹೌದಾ, ಏನು ಡಿಫ್ರೆನ್ಸ್ ಇಲ್ಲ, ಒಂದೊಂದು ವೇವ್ಗೆ ಆಲ್ಮೋಸ್ಟ್ ಸೇಮ್ ಇದೆ, ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ಸೇಮ್ ಫೇಸ್. ಪಾಸಿಟಿವ್ನಲ್ಲಿ ಹೋದರೆ ಎರಡು ಪಾಸಿಟಿವ್, ನೆಗೆಟಿವ್ನಲ್ಲಿ ಹೋದರೆ ಎರಡು ನೆಗೆಟಿವ್, ಕರೆಕ್ಟ್. ಇದೇ ನೀವು ಏನಾದರೂ ನಾವು ಡಿಸ್ಟ್ರಕ್ಟಿವ್ ಹೊಂಟ್ರೆ ಒಂದು ಮೇಲೆ ಈ ಟೈಪ್ ಹೋದರೆ, ಹೌದಾ, ಇನ್ನೊಂದು ಏರ್ ಟೈಪ್ ಹೋಗ್ತಿತ್ತು, ಈ ಟೈಪ್ ಹೋಗ್ತಿತ್ತು, ಕರೆಕ್ಟ್. ದೆನ್ ದೇರ್ ವಿಲ್ ಬಿ ಮೋರ್ ಆಂಪ್ಲಿಟ್ಯೂಡ್, ಕರೆಕ್ಟ್, ಆ್ಯಂಡ್ ದೇರ್ ವಿಲ್ ಬಿ ಏನಾಗ್ತಿತ್ತು, ಫೇಸ್ ವಿಲ್ ಬಿ ಸಪ್ರೇಟ್, ಒಂದು ಅಪೋಸಿಟ್ ಫೇಸ್ ಹೋಗ್ತಿತ್ತು. ಸೊ ದಿಸ್ ಈಸ್ ಡಿಸ್ಟ್ರಕ್ಟ್ ಇಂಟರ್ಫರೆನ್ಸ್, ಕರೆಕ್ಟ್. ಸೊ ಇಲ್ಲಿ ಕ್ಯಾನ್ಸಲ್ ಆಗಿ 0 ಬರ್ತಿತ್ತು, ಇಯರ್ ಇಟ್ ವಿಲ್ ಬಿ ಆ್ಯಡ್ ಅಪ್, ಕರೆಕ್ಟ್. ಸೊ ಇದೆಲ್ಲ ನೀವು ಕಲ್ತಿರಬೇಕು. ಸೊ ಈ ಟೈಪ್ ಇದ್ದರೆ ನಿಮಗೆ ಈಸಿಯಾಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತೈತೆ. ಈಗೇನು ಹೇಳ್ತಿದಾರಲ್ಲಿ ಅಂದರೆ ವಾಟ್ ವಿಲ್ ಬಿ ದಿ ಆಬ್ಟೈನ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಏನು ಕಲ್ತಿದ್ದಾರೆ ಅಂದರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು, ಟೂ ಕೋಹರೆಂಟ್ ವೇವ್ಸ್ ಆಫ್ ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ಕಾನ್ಸ್ಟೆಂಟ್ ಫೇಸ್ ಡಿಫ್ರೆನ್ಸ್ ಅಂಡರ್ಗೋ ಇಂಟರ್ಫರೆನ್ಸ್. ದೆನ್ ಏನು ಕೇಳ್ತಿದ್ದಾರೆ, ಇಷ್ಟು ಕೊಟ್ಟು ಆಬ್ಟೈನ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ. ಓಕೆ, ಇದು ಆಬ್ಟೈನ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಈಗ ಏನು ಮಾಡ್ಬೇಕು ನಾವು, ಆಬ್ಟೈನ್ ರಿಸಲ್ಟೆಂಟ್ ಡಿಸ್ಪ್ಲೇಸ್ಮೆಂಟ್ ಅಂತಂದರೆ ಇಲ್ಲಿ ನಾವು ಏನು ತಗೋಬೋದು, ಇಲ್ಲಿ ಏನು ಬರ್ತಿದ್ದಪ್ಪ ಅಂತಂದರೆ y is equal to, ಹೌದಾ, ಏನು 2a cos ಏನು ತಗೋಬೋದು by 2, ಕರೆಕ್ಟ್, ಇಂಟು sin omega t ಪ್ಲಸ್ by 2 ಈ ಟೈಪ್ ಮಾಡಿ. ಓಕೆ, ಈ ಟೈಪ್ ತೊಗೊಂಡು ಏನು ಮಾಡ್ಕೊಂಡ್ಬಿಡ್ಬೋದು ನಾವು, ನೆಕ್ಸ್ಟ್ ಇದನ್ನು ಎ ಅಂತ ಕನ್ಸಿಡರ್ ಮಾಡ್ಬಿಡೋದು. ದೆನ್ y is equal to a into sin omega t plus by 2. So this will be final resultant displacement. ಒಬ್ರು ಏನು ತೋರ್ತಾರೆ, ಒಬ್ರು ಎ ಡ್ಯಾಶ್ ಅಂತ ತೋರ್ತಾರೆ, ದಟ್ಸ್ ಯುವರ್ ವಿಶ್. ಓಕೆ, ಇದ್ರದ್ದು ಏನು ಬರುತ್ತೆ, ಡೆರೈವೇಷನ್ ಬರುತ್ತೆ, ಆ ಡಿರೈವೇಷನ್ ನೀವು ಸಾಲ್ವ್ ಮಾಡಬೇಕು. ಸೊ ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಏನು ಮಾಡ್ತಾರೆ, ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು, ಯಾವುದದ್ದು, ಇಂಟರ್ಫರೆನ್ಸ್ ಸ್ಟೇಟ್ಮೆಂಟ್ ಕೊಟ್ಟು ಅದು ಏನು ಮಾಡ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ಆಲ್ಸೋ ಇನ್ನೇ ಸೇಮ್ ಫೇಸ್ ಅಂತ ಕೊಡ್ತಾರೆ. ಸೊ ದಿಸ್ ಮೀನ್ಸ್ ಇಟ್ ಈಸ್ ಏನ್ ಕನ್ಸ್ಟ್ರಕ್ಟಿವ್, ನಾಟ್ ದಿ ಡಿಸ್ಟ್ರಕ್ಟಿವ್ ಅಂತ ನೀವು ತಿಳ್ಕೋಬೇಕು. ಇದೇ ಅದನ್ನು ಹೋಲುತ್ತೆ ಅಂತ, ಈ ವೇವ್ ಅನ್ನು ಹೋಲುತ್ತೆ ಅಂತ. ಓಕೆ, then you must derive or you must obtain this expression by solving the derivation. Okay, done. Next go for the semiconductors. Okay, ನೋಡಿ ಈಗ ಹೇಳ್ತಂದ್ರೆ semiconductors is one of the what ನಿಮಗೆ one of the scoring topic ಅಂದ್ರು ನಾನು ಓಕೆ, that will be okay, because ನೀವು ಸೆಮಿಕಂಡಕ್ಟರ್ಸ್ನಲ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ. ನೀವು ಎನಿ ಕಂಡೀಷನ್ ಯು ಡೋಂಟ್ ಹ್ಯಾವ್ ಟು ಲೀವ್ ದಿ ಸೆಮಿಕಂಡಕ್ಟರ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ಸೆಮಿಕಂಡಕ್ಟರ್ಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಫೈನಲಿಸಮ್. ನೀವು ಸ್ಕೋರ್ ಮಾಡಬೇಕಪ್ಪ, ಸೆಮಿಕಂಡಕ್ಟರ್ಸ್ನಲ್ಲಿ ಸ್ಕೋರ್ ಮಾಡಬೇಕು. ವೈ ನೋಡಿ ಏನಿದೆ, ವಾಟ್ ಈಸ್ ಹಾಫ್ ವೇವ್ ರೆಕ್ಟಿಫೈಯರ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ and input output waveforms for half wave rectifier.
ಎಕ್ಸ್ಪ್ಲೇನ್ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ಹೌದಾ, ಈ ಟೈಪ್ ಸ್ಪ್ಲಿಟ್ ಮಾಡಿ 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 ಏನು ಕ್ವಶನ್ ಕೇಳಿದ್ದಾರೆ, ದಿಸ್ ಈಸ್ ಆಲ್ ಅಬೌಟ್ ದಿ ಓನ್ಲಿ ಹಾಫ್ ವೇವ್ ರೆಕ್ಟಿಫೈಯರ್. ನೀವು ಹಾಫ್ ವೇವ್ ರೆಕ್ಟಿಫೈಯರ್ ಅಂದ್ರೆ ಏನು, ಅದ್ರದ್ದು ಡಯಾಗ್ರಾಮ್, ಹೌದಾ, ಇನ್ಪುಟ್ ಔಟ್ಪುಟ್ ವೇವ್ ಫ್ರಮ್ ಹೇಗೆ ಬರುತ್ತೆ ಪ್ಲಸ್ ಅದ್ರದ್ದು ವರ್ಕಿಂಗ್ ತಿಳಿಸಿಬಿಟ್ರೆ ಯು ವಿಲ್ ಗೆಟ್ ದಿ ಕಂಪ್ಲೀಟ್ ಮಾರ್ಕ್ಸ್. ಕರೆಕ್ಟ್. ಸೊ 100% ಒಂದು ಹಾಫ್ ವೇವ್ ಕಲ್ತಾರೆ ಆರ್ ಎಲ್ಸ್ ಫುಲ್ ವೇವ್ ಕಲ್ತಾರೆ. ನಾಟ್ ಓನ್ಲಿ ಇನ್ ದಿ ದಿಸ್ 5 marks but please understand this is in a part C also. Okay, in 3 mark also this half wave rectifier is very much important. Okay, in 3 marks also it is important and in 5 marks also important. Sometimes they will give in 3 marks also as well as 5 mark also. ಅಬ್ಬಬ್ಬ ಲಾಟ್ರಿ ಅಂದ್ಬಿಟ್ರಿ ನಾವು, ಬೋನಸ್ ಬಂದ್ಬಿಡುತ್ತೆ. ಹೌದಾ, ಅಂದರೆ ಪಾರ್ಟ್ ಸಿ ನಲ್ಲಿ ಏನು ಬರುತ್ತೆ ಅಂದರೆ 3 ಮಾರ್ಕ್ಗಳು ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಪಾರ್ಟ್ ಡಿ ಅಲ್ಲಿ ಎರಡನ್ನೂ ನಿಮ್ಗೆ ಕಲ್ತಾರೆ ಇದನ್ನು ಒಂದೊಂದು ಸಲ. ಇವಾಗ ಎಷ್ಟು ಬಂದು ನೋಡ್ರಿ ಇಲ್ಲಿ 5 + 3 ಕರೆಕ್ಟ್. 9 marks ಅಂದರೆ ಮೇಲೆ ಒಂದು MCQ ಕೇಳ್ತಾರೆ. ಕರೆಕ್ಟ್. ಸೊ ಒಂದೇ ಕ್ವಶನಲ್ಲಿ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಿಸ್ ಬಿಕಾಸ್ ನಿಮ್ಮ ಸೆಮಿಕಂಡಕ್ಟರ್ಸ್ ಕ್ವಶನ್ ಏನು ಬರುತ್ತೆ, ಪಾರ್ಟ್ ಎ ನಲ್ಲಿ ಇಂಪಾರ್ಟೆಂಟ್, ಬಿ ನಲ್ಲಿ ಇಂಪಾರ್ಟೆಂಟ್, ಸಿ ನಲ್ಲಿ ಇಂಪಾರ್ಟೆಂಟ್, ಡಿ ನಲ್ಲಿ ಇಂಪಾರ್ಟೆಂಟ್. ಹೌದಾ, ಅಷ್ಟುದರಲ್ಲೂ ನಿಮ್ಮ ಸೆಮಿಕಂಡಕ್ಟರ್ಸ್ ಕ್ವಶನ್ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಬಿ ಪ್ರಿಪೇರ್ಡ್. ದೆನ್ ಹಾಫ್ ವೇವ್ ರೆಕ್ಟಿಫೈರ್ ಆಯಿತು, ದೆನ್ ಕಮ್ಸ್ ದಿ ಫುಲ್ ವೇವ್ ರೆಕ್ಟಿಫೈರ್. ಇದೆ ಹಾಫ್ ವೇವ್ ಮಾಡಿರ್ತಾರೆ, ನೆಕ್ಸ್ಟ್ ಅದನ್ನೇ ಫುಲ್ ವೇವ್ ಮಾಡ್ಕೋಬೇಕು. ಸೇಮ್ ವಾಟ್ ಇಸ್ ಫುಲ್ ವೇವ್ ರೆಕ್ಟಿಫೈರ್, draw a neat label diagram and then explain this working of full wave rectifier ಅಂತ. ಸೇಮ್ ಇದೇ ಕ್ವಶನ್ ಹಾಫ್ ವೇವ್ ಇದ್ದಲ್ಲಿ ಫುಲ್ ವೇವ್ ಹಾಕೊಂಡು ನ್ಯೂ ಕ್ವಶನ್ ಜನರೇಟ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಹೇಗೆ ಹೇಳ್ಬೋದು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್, ಇನ್ಸುಲೇಟರ್. ಇದನ್ನ ನಿಮಗೆ ಪಾರ್ಟ್ ಸಿ ನಲ್ಲಿ ಕೇಳ್ಬೋದು, ಪಾರ್ಟ್ ಡಿ ನಲ್ಲಿ ಕೇಳ್ಬೋದು. ಹೌದಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಪಾರ್ಟ್ ಸಿ ನಲ್ಲಿ ಪಾರ್ಟ್ ಡಿ ನಲ್ಲಿ ಎರಡರಲ್ಲೂ ನಿಮ್ಗೇನು ಕ್ವಶನ್ ಬಂದೇ ಬರುತ್ತೆ. ಹೌದಾ, ಪಾರ್ಟ್ ಡಿ ನಲ್ಲಿ ಏನಾದರೂ 5 ಮಾರ್ಕಿಗೆ ಹಾಫ್ ವೇವ್ ಕೇಳಿದ್ರೆ ಪಾರ್ಟ್ ಸಿ ನಲ್ಲಿ ಡಿಸ್ಟಿಂಗ್ವಿಶ್ ಕೇಳ್ತಾರೆ. ಈ ಡಿಸ್ಟಿಂಗ್ವಿಶ್ ಏನಾದರೂ ಪಾರ್ಟ್ ಡಿ ನಲ್ಲಿ ಕೇಳಿದ್ರೆ ಪಾರ್ಟ್ ಸಿ ನಲ್ಲಿ ಹಾಫ್ ವೇವ್ ರೆಕ್ಟಿಫೈರ್ ಕೇಳ್ತಾರೆ. ಓಕೆ, ಸೊ ಈ 5 + 3 ಅಂದರೆ 8 ಮಾರ್ಕ್ಸ್ 100% ಫಿಕ್ಸ್ ಬಂದೇ ಬರುತ್ತೆ ಇದರಲ್ಲಿ. ಕರೆಕ್ಟ್. ಮತ್ತೆ ಇದು ಅಷ್ಟೊಂದು ಪಾರ್ಟ್ಸ್ ಏನು ಬಿ ನಲ್ಲಿ ನಿಮಗೆ ಬರುತ್ತೆ 2 ಮಾರ್ಕ್. ನೋಡಿದ್ರು ವೇಟೇಜ್ ಆಗಿದೆ, ಪ್ಲಸ್ ಒಂದು MCQ 1 ಮಾರ್ಕ್ ಅಂತ ಹಿಡಿದ್ರು ನಿಮಗೆ ಎಷ್ಟು ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ 8, 9, 10, 11 to 12 ಮಾರ್ಕ್ ನೀವು ಈಸಿಯಾಗಿ ಸೆಮಿಕಂಡಕ್ಟರ್ಸ್ ಅಂತ ತಗೋಬಹುದು. ಕರೆಕ್ಟ್. ಸೊ ಈ ಟೈಮ್ನಲ್ಲಿ ಸೆಮಿಕಂಡಕ್ಟರ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ 12 ಮಾರ್ಕ್ಸು, ಈ 11 ಇಂದ 11 ಮಾರ್ಕು ಕೊಟ್ಟಿರುವಂಥ 11 ಮಾರ್ಕ್ ನೀವು 100% ನೀವು ಬರ್ತಿರ್ಬೇಕು. ಸೊ ಈ ಚಾಪ್ಟರ್ ನೀವು ಅಷ್ಟು ಓದಿದ್ರು ಏನು ಪ್ರಾಬ್ಲಮ್ ಇಲ್ಲ. ಅಷ್ಟು ಓದೋಕನ್ನಕ್ಕೆ ಇಷ್ಟೇ ಇದೆ. ಹೌದಾ, ಏನು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್, ಇನ್ಸುಲೇಟರ್ ಇದೊಂದು ಮಾಡಿ. ನೆಕ್ಸ್ಟ್ ಎನ್ ಟೈಪ್, ಪಿ ಟೈಪ್ ಡಿಸ್ಟಿಂಗ್ವಿಶ್ ಮಾಡಿ. ನೆಕ್ಸ್ಟ್ ಇನ್ಸರ್ಟಿವ್ ಮತ್ತು ಎಕ್ಸೆಂಟಿವ್ ಸೆಮಿಕಂಡಕ್ಟರ್ಸ್ ಮೇಲೆ ಏನು ಮಾಡಿ ಡಿಸ್ಟಿಂಗ್ವಿಶ್ ಮಾಡಿರಿ. ಓಕೆ, ಇಂಟ್ರೆನ್ಸಿಕ್ ಮಾಡಬೇಕು, ಎಕ್ಸೆಂಟ್ರಿಕ್ಸ್ ಮಾಡಬೇಕು, ದೆನ್ ಎನ್ ಟೈಪ್, ಪಿ ಟೈಪ್, ದೆನ್ ಕಂಡಕ್ಟರ್, ಸೆಮಿಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಇದ್ದು ಡಿಸ್ಟಿಂಗ್ವಿಶ್ ಮಾಡಿ ನಿಮಗೆ 100% ಹೆಲ್ಪ್ಫುಲ್ ಆಗುತ್ತೆ. ಓಕೆ, ದೆನ್ ಈಗ ನನ್ನ ಕೇಳೋದಾದರೆ, ಸರ್ ಇಫ್ ಯು ಆರ್ ಎ ಸ್ಟೂಡೆಂಟ್ ಆರ್ ಇಫ್ ಯು ವಾಂಟ್ ಟು ಗೈಡ್ ಅಸ್, ವಿಚ್ ಆರ್ ದಿ ಮೋಸ್ಟ್ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಐ ಹ್ಯಾವ್ ಟು ಚೂಸ್ ಇನ್ ಪಾರ್ಟ್ ಡಿ. ಪಾರ್ಟ್ ಡಿ ನಲ್ಲಿ ಅದು ಯಾವುದು, 3 × 5 = 15 ಮಾರ್ಕ್ಸ್ನಲ್ಲಿ ಈ 3 ಕ್ವಶನ್ಸ್ನ ಯಾವ್ದು ಚೂಸ್ ಮಾಡಬೇಕು ಅಂತ ನೀವು ಕೇಳೋದಾದರೆ, ಫಸ್ಟ್ ಐ ವಿಲ್ ಗೋ ಫಾರ್ ದಿ ಸೆಮಿಕಂಡಕ್ಟರ್ಸ್. ವಾಟ್ ಸೆಮಿಕಂಡಕ್ಟರ್ಸ್ ನೀವು ಏನು ಮಾಡಿ 100% ಮಾಡ್ಕೊಂಡಿರಿ. ಓಕೆ, ದೆನ್ ಐ ವಿಲ್ ಯೂಸ್ ದಿಸ್ wave and ray optics and I will move for the moving charge and magnetism. Moving
ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಬಿಕಾಸ್ ಆಲ್ರೆಡಿ ಹೇಳಿದೆ ಇಲ್ಲಿ ಹಾಫ್ ವೇವ್ ಫ್ಯೂಲ್ ರೆಕ್ಟಿಫೈರ್ ಬರ್ತಾರೆ, ಹೌದಾ? ಇದು ಇಂಪಾರ್ಟೆಂಟ್. ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇವೆರಡೇ ಕ್ವಶನ್ ಇರೋದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಮೂವಿಂಗ್ ಚಾರ್ಜ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇರೋದು ಇವೆರಡೇ ಕ್ವಶನ್. ಇಲ್ಲಿ ಏನು ಮಾಡ್ತಾರೆ, ಇದು ಆರ್ ಇದು ಅಂದರೆ ಎರಡು ಸೇಮ್ ಡೈರೆಕ್ಷನ್, ಹೌದಾ? ಸೊ ಇರುವ ಎರಡು ಕ್ವಶನ್ ಎರಡರಲ್ಲಿ ಒಂದು ಫಿಕ್ಸ್, ಕರೆಕ್ಟ್? ಸೊ ಇಲ್ಲಿ ನಿಮ್ಗೆ ಫಿಕ್ಸ್ ಆಯಿತು, ಇಲ್ಲಿ ಫಿಕ್ಸ್ ಆಯಿತು. ಸೊ ಆಲ್ರೆಡಿ ಇಲ್ಲಿ ನನ್ನ 5 ಮಾರ್ಕ್ಸ್, ಇಲ್ಲಿ 5 ಮಾರ್ಕ್ಸ್, 10 ಮಾರ್ಕ್ಸ್ ನಿಮ್ಮ ಜಾಬ್ನಲ್ಲಿ ಬಂದು, ಕರೆಕ್ಟ್? ದೆನ್ ಐ ವಿಲ್ ಗೋ ಫಾರ್ ದಿ ಕರೆಂಟ್ ಎಲೆಕ್ಟ್ರಿಸಿಟಿ. ವಾಟ್? ಕರೆಂಟ್ ಎಲೆಕ್ಟ್ರಿಸಿಟಿ. ಇದರಲ್ಲಿ ಈ ಮೂರು ಡೈರೆಕ್ಷನ್ ಮಾಡ್ಕೊಂಡು ಹೋಗಿ ಆಲ್ಮೋಸ್ಟ್ ಇವು ಬರ್ತದೆ. ಓಕೆ, ಅಂದರೆ ಈ ಮೂರು ನೀವೇನು ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಲೇಬಾರ್ದು, ಕರೆಕ್ಟ್? ಸೊ ನೋಡಿ ಇಲ್ಲಿ ಆಲ್ರೆಡಿ 2, ಅಲ್ಲಿ 1, ಅಂದರೆ 3ರಲ್ಲಿ 2 ಫಿಕ್ಸು, ಹೌದಾ? ಹಿಡಿಯಪ್ಪ 4 ಹಿಡಿ, ಒಂದು ಫುಲ್ ವೇವ್, ಹಾಫ್ ವೇವ್. ದಿಸ್ ವಾಟ್ ಈಸ್ ಏನು ಬೋಯ್ ಸರ್ವರ್ಸ್ ಲಾ ಮೇಲೆ ಒಂದು ಬಿಟ್ಟರೆ ದಿಸ್ ಏನು ಟು ಇನ್ಫಿನಿಟಿ ಏನು ಪ್ಯಾರಲ್ ಕಂಡಕ್ಟರ್ಸ್, ಹೌದಾ? ಈ 4 ಡೈರೆಕ್ಷನ್ಸ್ನಲ್ಲಿ 2 ಡೈರೆಕ್ಷನ್ಸ್ ಫಿಕ್ಸ್ ಅಂತ ಹೇಳ್ತಿದ್ದೀನಿ ನಿಮಗೆ. ಇನ್ನೇನು ಬೇಕಪ್ಪ, ಬರೆಯೋದು 3 ಬರಿ ಅಂತಿದ್ದಾರೆ, ಇನ್ನು ಒಂದು ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇನ್ನೆಷ್ಟರಲ್ಲಿ? ಇನ್ನು 3ರಲ್ಲಿ ಇನ್ನು 1 ಮಾಡಬೇಕಷ್ಟೇ. ಓಕೆ, ಸೊ ಆ ಒಂದು ಏನು ಮಾಡ್ಬೋದು ನೀವು, ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಮಾಡ್ಬೋದು, ಹೌದಾ? ಬಿಕಾಸ್ ಇಫ್ ನೀವು ಎಲೆಕ್ಟ್ರೋಸ್ಟಾಟಿಕ್ಸ್ ಹೋದರೆ ಮತ್ತೆ 2 ಬರುತ್ತೆ, ಎಲೆಕ್ಟ್ರೋ ಪೊಟೆನ್ಷಿಯಲ್ ಆ್ಯಂಡ್ ದೆನ್ ಅಲ್ಲಿ 2 ಲೆಸನ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗ್ತೈತಿ, ಹೌದಾ? ಸೊ ಬೆಟರ್ ಯು ಕ್ಯಾನ್ ಗೋ ಫಾರ್ ದಿ ಕರೆಂಟ್ ಎಲೆಕ್ಟ್ರಿಸಿಟಿ ಬಿಕಾಸ್ ಇನ್ ನ್ಯೂಮರಿಕಲ್ಸ್ ಆಲ್ಸೋ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆನ್ಸ್. ಓಕೆ, ಐ ವಿಲ್ ಡಿಸ್ಕಸ್ ನೌ ನ್ಯೂಮರಿಕಲ್ಸ್ ನಾನು ಡಿಸ್ಕಸ್ ಮಾಡ್ತೀನಿ, ಬಟ್ ಈಗ ಇದನ್ನೇ ಹೇಳಿದ್ದೀನಿ ನಾನು, ಹೌದಾ? ದೆನ್ ಕಮ್ಸ್ ಫಾರ್ ನ್ಯೂಮರಿಕಲ್ಸ್ ಹೇಗಿದೆಯಪ್ಪ ಅಂತಂದರೆ ಇಲ್ಲಿ ನೋಡ್ರಿ, 43 ಕ್ವಶನ್. ವಾಟ್? 43 ಕ್ವಶನ್ ಈಸ್ ಆನ್ ವಿಚ್ ಕರೆಂಟ್ ಎಲೆಕ್ಟ್ರಿಸಿಟಿ ಓನ್ಲಿ. ನಿಮಗೆ 41st ಕ್ವಶನ್ ಏನು ಬರುತ್ತೆ, ಎಲೆಕ್ಟ್ರೋಸ್ಟಾಟಿಕ್ಸ್ ಮೇಲೆ ಬರುತ್ತೆ. ಓಕೆ, ಲೀವ್ ದ್ಯಾಟ್. ಎಲೆಕ್ಟ್ರೋಸ್ಟಾಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆ್ಯಂಡ್ ಚಾರ್ಜಸ್ ಮೇಲೆ ಬರುತ್ತೆ, ಲೀವ್ ದ್ಯಾಟ್, ಹೌದಾ? ಬಿಟ್ಬಿಡಿ. ಏನು ಮಾಡಿ, 2 ಕ್ವಶನ್ ಬರೀಬೇಕು, ಹೌದಾ? ಯು ಹ್ಯಾವ್ ಟು ಅಟೆಂಪ್ಟ್ ದಿ ಓನ್ಲಿ 2 ಕ್ವಶನ್ಸ್. 1 ಕ್ವಶನ್ ಫ್ರಮ್ ದಿ ಕರೆಂಟ್ ಎಲೆಕ್ಟ್ರಿಸಿಟಿ. ನೋಡಿ ಇಲ್ಲಿ ಏನು ಮಾಡ್ತೈತೆ ಅಂದರೆ, ನನ್ನ ಅಕಾರ್ಡಿಂಗ್ ಟು ಮೀ 2 × 5 ಇದೆ, ಹೌದಾ? ದ್ಯಾಟ್ ವಿಲ್ ಬಿ 15, ಕರೆಕ್ಟ್? ಸಾರಿ 10, ಹೌದಾ? ಈಗ ಏನಪ್ಪ ಅಂದರೆ ನಿಮಗೆ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಹೌದಾ? ಐ ಥಿಂಕ್ 1 ವಿಲ್ ಬಿ ಫ್ರಮ್ ದಿ alternating current AC and another will from the current electricity. ನಾ ಇವನೇ ಹೇಗೆ ಚೂಸ್ ಮಾಡಿದ್ದೆ, ವೈ ಐ ಹ್ಯಾವ್ ಚೂಸ್ ದಿಸ್? ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ವೈ ಐ ಹ್ಯಾವ್ ಚೂಸ್ ದಿಸ್ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ, ಹೌದಾ? ಯಾವುದು? ಇಂಪಿಡೆನ್ಸ್, ಫೇಸ್ ಆ್ಯಂಡ್ ಕರೆಂಟ್, ಹೌದಾ? ಈ 3 ಸೇರಿ ಒಂದು ಕ್ವಶನ್, ಇದು ಸಪ್ರೇಟ್ ಅಲ್ಲ, ಒಂದು ಕ್ವಶನ್, ಹೌದಾ? ಸೊ ಇದೇನಿದು ಫಿಕ್ಸ್ ಕ್ವಶನ್, ಹೌದಾ? ಇದೊಂದು ಕ್ವಶನ್, ಒಂದು 3 to 4 ಟೈಪ್ಸ್ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಡಿ, ಮುಗೈತಿ. ಇದ್ರದ್ದು ಫಾರ್ಮುಲಾ ನೆನಪಿಟ್ಟಿದ್ದು, ಹೇಗೆ ಅವನ್ನ ಏನು ಮಾಡೋದು, ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಗೊತ್ತಿರಬೇಕು. ದೆನ್ ಕ್ಯಾಲ್ಕುಲೇಟ್ ಇರುತ್ತೆ, ಜಸ್ಟ್ ಕ್ಯಾಲ್ಕುಲೇಟ್ ಇಟ್ ಆ್ಯಂಡ್ ಯು ವಿಲ್ ಗೆಟ್ ದಿ ಆನ್ಸರ್, ದ್ಯಾಟ್ಸ್ ಆಲ್, ಹೌದಾ? ಅಲ್ಟರ್ನೇಟಿವ್ ಕರೆಂಟ್ ಮೇಲೆ ಈ ಕ್ವಶನ್ ಒಟ್ಟೆ ಬಿಡಬಾರದು. 5 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದು. ಅಂದರೆ ಇಲ್ಲಿ 2 ಓದಿ 3 ಓದಿ 1 ಬರುತ್ತೆ ಅಲ್ಲ, ಒಂದೇ ಓದಿ ಒಂದೇ ಬರುತ್ತೆ ಅಂತ ಹೇಗೆ, ಹೌದಾ? ಸೊ AC ಮೇಲೆ ಇಂಪಿಡೆನ್ಸ್, ಫೇಸ್ ಆ್ಯಂಡ್ ಕರೆಂಟ್ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ. ಸೊ ಇದನ್ನ ಮಾತ್ರ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಏನು ಕೇಳ್ಬೋದು, ನಿಮ್ಗೆ ಏನು ಮಾಡ್ತಾರೆ ಅಂದರೆ ವೋಲ್ಟೇಜ್ ಆ್ಯಂಡ್ EMF. ಅಂದರೆ ವೋಲ್ಟೇಜ್ ಅಂದರೆ ಹೇಗೆ ಮಾಡ್ಬೋದು, ನಿಮಗೆ ಒಂದು ವಿಟ್ಸ್ಟೋನ್ ಬ್ರಿಡ್ಜ್ ಹಾಕ್ತದೆ ಅಂತ ಹೇಳ್ಬೋದು, ಹೌದಾ? ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ
ಈ ಟೈಪ್ ಮಾಡಿಕೊಂಡು ವಿಟ್ಸ್ಟೋನ್ ಬ್ರಿಡ್ಜ್ ಹಾಕ್ತಾರೆ. ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ ನಿಮ್ಗೆ ಏನು ಮಾಡ್ಬೋದು, ಇಲ್ಲಿ ನಿಮಗೆ ಕರೆಂಟ್ ಕೇಳ್ಬೋದು, ವೋಲ್ಟೇಜ್ ಕೇಳ್ಬೋದು. ಹೌದಾ, ಕರೆಂಟ್, ವೋಲ್ಟೇಜ್ ಈ ಟೈಪ್ ನಿಮಗೆ ಏನು ಕೇಳ್ತಾರೆ ಅಂದ್ರೆ ಅವ್ರು ನಿಮ್ಗೆ ಇದ್ರ ಮೇಲೆ ಆಲ್ರೆಡಿ 3 ಕೊಟ್ಟಿರ್ತಾರೆ, ಒಂದು ಅನ್ನೋನ್ ಕಂಡಿಡಿ ಅಂತ ಹೇಳ್ಬೋದು. ಈ ಟೈಪ್ ನಿಮ್ಗೆ ಏನು ಮಾಡ್ಬೋದು ಇಲ್ಲಿ ಕೇಳ್ತಾರೆ. ಓಕೆ, ಸೊ ಒಂದು ಆ ಟೈಪ್ ಕೇಳ್ಬೋದು. ಆರ್ ಎಲ್ಸ್ ಈಗ ಈ ಟೈಪ್ ಕೇಳೋದೇ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಏನು ಮಾಡ್ತಾರೆ ಈಗಂಕರು EMF ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಕರೆಕ್ಟ್. ಸೊ ವೋಲ್ಟೇಜ್ ಫೈಂಡ್ ಮಾಡೋದು ಇಲ್ಲಿ. This fixed question, EMF, every year they are asking on the EMF only. If in case voltage will ask ಮಾಡಿದ್ರೆ ವಿಟ್ಸ್ಟೋನ್ ಬ್ರಿಡ್ಜ್ ಕೊಟ್ಟು ಆಸ್ಕ್ ಕೇಳ್ಬೋದು ಅಷ್ಟೇ. ಓಕೆ, ಸೊ ಅಂಡರ್ಸ್ಟ್ಯಾಂಡ್. EMF ಮೇಲೆ ಒಂದು ಬಿಟ್ಟರೆ ಇಂಪಿಡೆನ್ಸ್, ಫೇಸ್ ಕರೆಂಟ್ ಮೇಲೆ ಇರುವಂತಹ ಒಂದು AC ವಾಟ್ ಕ್ವಶನ್ ಪ್ರಾಬ್ಲಮ್. ಸೊ ಇವೆರಡು ಕ್ವಶನ್ ಇಲ್ಲಿ ಫಿಕ್ಸು ಬಿಟ್ಟರೆ ಸೆಮಿ ಕಂಡಕ್ಟರ್ಸ್ ಮೇಲೆ 100% ಮಾಡ್ಕೊಂಡು ಹೋಗಿ. ಇದು ಭಾಳ ಇಂಪಾರ್ಟೆಂಟ್ ಆಗ್ತಿದೆ. ಸೆಮಿ ಕಂಡಕ್ಟರ್ಸ್, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್, ದೆನ್ ಕರೆಂಟ್ ಅಂಡ್ ಎಲೆಕ್ಟ್ರಿಸಿಟಿ. ಇವು 3 ಮೇಲೆ 3 + 2 ಇಟ್ ವಿಲ್ ಕ್ಯಾರಿ ವಾಟ್ 25 ಯುವರ್ ಇಂಪಾರ್ಟೆಂಟ್ ಪಾರ್ಟ್ D ಮಾರ್ಕ್ಸ್. ಓಕೆ, ಡನ್ ಮಾಡ್ತೀರಲ್ವಾ? ಓಕೆ, ನೆಕ್ಸ್ಟ್ ಐ ವಿಲ್ ಮೂವ್ ಟು ವಾಟ್ ಮುಂದೆ ಹೋಗೋಣ. Now I will go for part B. ಓಕೆ, ಪಾರ್ಟ್ ಬಿ ನಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಆಗಿದ್ರೆ ಅಂತ ನೋಡೋಣ. ಈಗ ಏನು ನೋಡಿದ್ವಿ ನಾವು, ಪಾರ್ಟ್ ಡಿ ನೋಡಿದ್ವಿ. ನೌ ವಿ ವಿಲ್ ಸಾಲ್ವ್ ದಿ ಪಾರ್ಟ್ ಡಿ. ಓಕೆ, ಪಾರ್ಟ್ ಡಿ ನೋಡಿ ಏನು ಮಾಡೋಣ, ಪಾರ್ಟ್ ಸಿ ಹೋಗೋಣ. ಪಾರ್ಟ್ ಸಿ ಇಂದ ಪಾರ್ಟ್ ಎ ಹೋಗೋಣ. ಓಕೆ, ನೋಡಿ 28th ಕ್ವಶನ್ ಏನು, 28th ಕ್ವಶನ್ you will get on the what difference between what p type or p type and n type. ಇದ್ರ ಮೇಲೆ ಆದ್ರೂ ಕೇಳ್ಬೋದು ಹೌದಾ, or else intrinsic or eccentric ಮೇಲೆ ಏನಾದ್ರು, or semiconductors ಮೇಲೆ ಏನು ಕೇಳ್ಬೋದು, ಡಿಫ್ರೆನ್ಸ್ ಕೇಳ್ಬೋದು. ಕರೆಕ್ಟ್. or else ಇಲ್ಲಿ ಏನು ಕೇಳ್ಬೋದು, ಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ ಅಂದ್ರೇನು, ಸೆಮಿ ಕಂಡಕ್ಟರ್ಸ್. ಹೌದಾ, ಇಕ್ವಲ್ ಮೇಲೆ ಆದ್ರೂ ಡಿಫ್ರೆನ್ಸ್ ಕೇಳ್ಬೋದು. ಸೊ 100% ನಿಮಗೇನು 28th ಕ್ವಶನ್ ಇಟ್ ವಿಲ್ ಬಿ ಆನ್ ದಿ ಡಿಫ್ರೆನ್ಸ್ ಆ್ಯಂಡ್ ಆನ್ ದಿ ಸೆಮಿ ಕಂಡಕ್ಟರ್ಸ್ ಓನ್ಲಿ. 28th ಕ್ವಶನ್ ಅದೇ ಇರುತ್ತೆ. ಈಗ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಫಿಕ್ಸ್ ಆಗೋಗ್ಬಿಡಿ. ಅಲ್ಲಿ ಹೋಗಿ ಏನಿಲ್ಲ ಕ್ವಶನ್ ಮಾಡ್ಕೊಂಡು ನೋಡೋಗೇ ಇಲ್ಲ, ಜಸ್ಟ್ ಹೋಗಿ ಬರೀದಷ್ಟೇ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಹೌದಾ, ನೆಕ್ಸ್ಟ್ 125th ಕ್ವಶನ್. ಕರೆಕ್ಟ್. ಸೊ ಇಲ್ಲಿ ಎಷ್ಟು ಕೇಳ್ತಾರೆ, ಇಲ್ಲಿ ಐ ಥಿಂಕ್ ಇಲ್ಲಿ 5 ಇರಬೇಕಲ್ಲ, 3 5, ದೆನ್ ಅಲ್ಲಿ 2 ಮಾರ್ಕ್ನಲ್ಲಿ 5, ಒಂದು ಪಾರ್ಟ್ ಬಿನೂ 5, ಪಾರ್ಟ್ ಸಿನೂ 5. ಹೌದಾ, 5 ಕ್ವಶನ್ ಬರೀಬೇಕು ಇಲ್ಲಿ. ಹೌದಾ, ಸೊ ಏನು ಮಾಡ್ತೀರಿ ನೀವು ಇಲ್ಲಿ ನೋಡಿ, ಈಗ ಇದು 2 ಮಾರ್ಕ್. ಕರೆಕ್ಟ್, 2 ಮಾರ್ಕ್ನಲ್ಲಿ ಡಿಫ್ರೆನ್ಸ್ ಬರುತ್ತೆ. ದೆನ್ ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ ಏನು ಮಾಡಬೇಕು ಅಂದರೆ 100% ಅಂದ್ಕೋತಾರೆ. ಕರೆಕ್ಟ್. ಸೊಲೊನೈಡ್ ಸೆಲ್ಫ್ ಇಂಡಕ್ಟೆನ್ಸ್ ಯೂಸಿಂಗ್ ದಿ ಸೊಲೊನೈಡ್. ಹೌದಾ, ಸೊಲೊನೈಡ್ ಯೂಸ್ ಮಾಡ್ಕೊಂಡು ಸೆಲ್ಫ್ ಇಂಡಕ್ಟೆನ್ಸ್ ಏನು ಮಾಡ್ತೀರಾ ಅಂತ ಕೇಳ್ಬೋದು. ಆರ್ ಎಲ್ಸ್ ಇದರದ್ದು ಪ್ರಿನ್ಸಿಪಲ್ ಕೇಳ್ಬೋದು, ವರ್ಕಿಂಗ್ ಕೇಳ್ಬೋದು, ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್ ಕೇಳ್ಬೋದು. ಒಟ್ ಏನು ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಟಾಪಿಕ್ಸ್ ಮೇಲೆ ಏನೇನು ಕ್ವಶನ್ ಜನರೇಟ್ ಆಗ್ತೈತಿ ಎಲ್ಲ ಮಾಡಿ. ವಾಟ್ ಇನ್ ದಿ ಸೆಲ್ಫ್ ಇಂಡಕ್ಟೆನ್ಸ್ ಆ್ಯಂಡ್ ಇಫ್ ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ ಕೇಳಿಲ್ಲಪ್ಪ ಅಂತಂದರೆ ಏನು ಮಾಡ್ಬೋದು ಅವರು, AC ಜನರೇಟರ್, ವರ್ಕಿಂಗ್ ಆ್ಯಂಡ್ ಪ್ರಿನ್ಸಿಪಲ್ ಇದನ್ನು ಕೇಳ್ತಾರೆ. ಇವೆರಡರಲ್ಲಿ ಒಂದು ಫಿಕ್ಸು. AC ಏನು ಜನರೇಟರ್ ಏನು ಮಾಡ್ಬೋದು, ವಿತ್ ವರ್ಕಿಂಗ್ ಆ್ಯಂಡ್ ವಾಟ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ. ಒಂದು ಸೆಲ್ಫ್ ಇಂಡಕ್ಟೆನ್ಸ್ ಮೇಲೆ ಕೇಳ್ಬೋದು, ಆರ್ ಎಲ್ಸ್ AC ಜನರೇಟರ್ ಮೇಲೆ ಆದರೂ ಕೇಳಬಹುದು. ಓಕೆ, ಸೆಲ್ಫ್ ಇಂಡಕ್ಟೆನ್ಸ್ ಆರ್ ಎಲ್ಸ್ AC ಜನರೇಟರ್. 25th ಕ್ವಶನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಹೇಗಿದೆಯಪ್ಪ ಅಂದರೆ 27th ಕ್ವಶನ್ ಆ್ಯಂಡ್ 23 ಕ್ವಶನ್ ಎರಡೂ ಒಂದಕ್ಕೊಂದು ಸಿಮಿಲಾರಿಟಿ ಬರ್ತೇವೆ. ಹೇಗೆ, ಇಫ್
27th ಕ್ವಶನ್ ಏನಾದರೂ 7th ಕ್ವಶನ್ ಏನಾದರೂ ಲಿಮಿಟೇಷನ್ಸ್ ಕೇಳಿದರೆ ದೆನ್ ವಾಟ್ 23 ಕ್ವಶನ್ ಏನು ಕೇಳ್ತಾರೆ, ದ್ಯಾಟ್ ಲಾಸ್ ಕೇಳ್ತಾರೆ. ಹೌದಾ? ಇಫ್ 27th ಕ್ವಶನ್ ಏನಾದರೂ ಲಾಸ್ ಕೇಳಿದರೆ 23 ಕ್ವಶನ್ಸ್ ಏನಾದರೂ ಏನು ಮಾಡ್ತಾರೆ, ಲಿಮಿಟೇಷನ್ಸ್ ಕೇಳ್ತಾರೆ. ಇವೆರಡು ಏನು ಮಾಡ್ತವೆ ಅಂದರೆ ಒಂದಕ್ಕೊಂದು ರೆಸೊನೆಂಟ್, ಅಂದರೆ ಒಂದಕ್ಕೊಂದು ಸಿಮಿಲರ್ ಆಗಿರುತ್ತೆ. ವಾಟ್ 27th and 23rd ಕ್ವಶನ್. ಹೌದಾ? ಹಾಗಿದ್ರೆ ಏನು ಕೇಳ್ಬೋದಪ್ಪ ಅಂತಂತಂದರೆ ಲಿಮಿಟೇಷನ್ಸ್ ನಲ್ಲಿ ಬಂದರೆ ಏನು, ಬೋರ್ಡ್ಸ್ ಲಾ ಲಿಮಿಟೇಷನ್ಸ್ ಕೇಳ್ಬೋದು, ಆರ್ ಎಲ್ಸ್ ಏನು ಕೇಳ್ಬೋದು, ಓಮ್ಸ್ ಲಾ ಲಿಮಿಟೇಷನ್ಸ್ ಕೇಳ್ಬೋದು. ಕರೆಕ್ಟ್? ಸೊ ಇದು ಲಿಮಿಟೇಷನ್ಸ್ ಕೇಳ್ತಾರೆ. ಆರ್ ಎಲ್ಸ್ ಇಫ್ ಇನ್ ಕಮ್ಸ್ ಆಫ್ ಲಾಸ್ ಬಂದರೆ ಓಮ್ಸ್ ಲಾ ಕೇಳ್ಬೋದು. ಬೇಕಿದ್ರೆ ನೀವು ಹೋಗಿ ನೋಡಿ, ಮಾಡಲ್ ಕ್ವಶನ್ ನೋಡಿ, ಬಿಟ್ಟರೆ ಪ್ರಿವಿಯಸ್ ಇಯರ್ ನೋಡಿ, ಬೇಕಾದ್ರೆ ನೋಡಿ. 27th ಕ್ವಶನ್ ಆ್ಯಂಡ್ 23rd ಕ್ವಶನ್ ಬೋತ್ ಆರ್ ಇನ್ ಅ ಸಿಮಿಲರ್ ವೇವ್ಸ್. ಓಕೆ, ಸೊ ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಇವೆರಡು ಮಾಡಿದ್ರೆ ನಿಮಗೆ 2 ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ ಆಲ್ರೆಡಿ 1 2 3 4 ಕ್ವಶನ್ ಅಟೆಂಡ್ ಮಾಡಿದ್ರಿ ನೀವು. ಓಕೆ, ದೆನ್ ನೆಕ್ಸ್ಟ್ ಇನ್ನು 21st ಕ್ವಶನ್ ಏನು ಮಾಡ್ಬೋದಪ್ಪ ಅಂದರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಮೇಲೆ ಕೇಳ್ತಾರೆ. ನೋಡಿ ಒಂದು ಏನು ಮಜಾ ಇದೆಯಪ್ಪ ಅಂದ್ರೆ ಇಲ್ಲಿ ಪಾರ್ಟ್ ಬಿ, ದಿಸ್ 2 marks is on electrical field lines, and for part C has magnetical field lines. ಇಲ್ಲಿ ಎಲೆಕ್ಟ್ರಿಕಲ್ ಮೇಲೆ ಕೇಳಿದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಮೇಲೆ ಕೇಳ್ತಾರೆ. ಓಕೆ, ಈಗ ನೋಡಿ 21st ಕ್ವಶನ್ ಏನು ಬರುತ್ತಪ್ಪ ಅಂದರೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್. ಇದ್ರದ್ದು ನೀವು ಏನು ಮಾಡಿ, ಕಂಪ್ಲೀಟ್ ಪ್ರಾಪರ್ಟೀಸ್ ನೋಡ್ಕೊಂಡು ಹೋಗಿಯಪ್ಪ. ಅವ್ರು ಏನು ಮಾಡ್ಬೋದು, 2 ಪ್ರಾಪರ್ಟೀಸ್ ಅಂತ ಕೇಳ್ಬೋದು. ಅವ್ರಲ್ಲಿ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇನ್ನೊಮ್ಮೆ ರಿಲೇಟ್ ಮಾಡಿ ಅಂತ ಕೇಳ್ಬೋದು. ಆ ಟೈಪ್ ನೀವು ಕ್ವಶನ್ ಪರ್ಸ್ ನೋಡಿ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, 21st ಕ್ವಶನ್ ಈಸ್ ಆನ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್. ಆರ್ ಎಲ್ಸ್ ಅವ್ರು ಏನು ಕೇಳ್ಬೋದು, ನಿಮ್ಗೆ ಏನು ಮಾಡಿಪ್ಪ ಅಂತಂದರೆ ಸ್ಕೆಚ್ ದಿ ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಹೌದಾ? ಪಾಯಿಂಟ್ ಚಾರ್ಜ್, ಸ್ಕೆಚ್ ದಿ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಆ್ಯಂಡ್ ಮತ್ತೇನು ಹೇಳ್ಬೋದು, ಏನು ಎಲೆಕ್ಟ್ರಿಕಲ್ ಡೈಪೋಲ್ ಪಾಯಿಂಟ್ ಚಾರ್ಜ್. ಹೌದಾ? ವಾಟ್ ಎಲೆಕ್ಟ್ರಿಕಲ್ ಡೈಪೋಲ್, ಈ ಟೈಪ್ ಆದರೂ ಕ್ವಶನ್ ಕೇಳ್ಬೋದು. ಓಕೆ, ಸ್ಕೆಚ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಆರ್ ಎಲ್ಸ್ ಎಲೆಕ್ಟ್ರಿಕಲ್ ಡೈಪೋಲ್ ಅಂತ ಕೇಳ್ಬೋದು. ಆರ್ ಎಲ್ಸ್ ಏನಂತ ಕೇಳ್ಬೋದು, ನಿಮಗೆ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ನೋಡ್ಕೊಂಡು ಹೋಗಿ. ವಾಟ್ ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನೋಡ್ಕೊಂಡು ಹೋಗಿ. ದೀಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಎಷ್ಟಾಯಿತು, 1 2 3 4 5 ಕ್ವಶನ್ಸ್ ಆಯಿತು. ಸೊ ಯುವರ್ ಪಾರ್ಟ್ ಬಿ ವಿಲ್ ಬಿ ಲೈಕ್ ದಿಸ್. ಏನು ಬಿಟ್ಟರು ನೀವು ಈ ಮಾತ್ರ ಬಿಡಬಾರ್ದು. ಹಿಯರ್ ಇಟ್ ಈಸ್ ಆನ್ ದಿ ಸೆಮಿ ಕಂಡಕ್ಟರ್ಸ್. ಓಕೆ, 28th question on semiconductors of difference, 25th question on self-inductance like a solenoid, that will be about the solenoids or about the self-inductance, or else if not self-inductance then it will be 100% on AC generator working and the principle. Okay, difference, self-inductance, AC generator. Next 27th question and 23rd question will be on limitations and the laws. If 27th question will be limitations, then 23rd question will be laws. If 27th question will be on the laws, then 23rd question will be on the limitations. In that, Bohr's law and Ohm's law of the limitations. Bohr's limitations, Ohm's limitations are the important, whereas in the laws, Ohm's law is very much important. Okay, when it comes for the 21st question, here they will draw you as a sketch positive point charge or else electrical dipole. Okay, or else they may ask what electrical field lines properties also.
So here the expected are 28, 20, 27, 23 and 21st questions. Okay, done. Next comes for the part C. ಓಕೆ, ಹಾಗಿದ್ರೆ ಏನಾಯ್ತು, ಪಾರ್ಟ್ ಡಿ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ವಿ, ಪಾರ್ಟ್ ಬಿ ಡಿಸ್ಕಸ್ ಮಾಡಿದ್ವಿ, ರಿಮೈನಿಂಗ್ ವಿಲ್ ಬಿ ಪಾರ್ಟ್ ಸಿ ಅಂಡ್ ವಾಟ್ ಪಾರ್ಟ್ ಎ, ವಿಚ್ ಆರ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೋಡಿಯಪ್ಪ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ನೀವು ಇಲ್ಲಿ ತಿಳ್ಕೊಂಬಿಡಿ, 100% ಇಲ್ಲಿ ಏನು ಮಾಡ್ತಾರೆ, ಡಿಫ್ರೆನ್ಸ್ ಕೇಳ್ತಾರೆ. ಯಾವುದು ನೋಡಿ, ಇಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಏನು ಮಾಡ್ತಾರಪ್ಪ ಅಂತಂದರೆ, ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಹೇಳ್ತಾರೆ. ಅಂಡರ್ಸ್ಟ್ಯಾಂಡ್ ಇದೆಯಾ? ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್. ನೀವು ಇದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ನೀವು ಏನು ಮಾಡಿ ಸಾಲ್ವ್ ಮಾಡ್ತಾ ಹೋಗಿ. ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಹೇಳ್ತಾರೆ. ಓಕೆ, ದೆನ್ ನಾ ಇಲ್ಲಿ ಏನು ಮಾಡ್ತೇವೆ ಇಲ್ಲ ಅಂದರೆ, ಈಗ ತಡಿ ಕ್ವಶನ್ ನಂಬರ್ ಆಗ್ತಿಲ್ಲ, ಬಿಕಾಸ್ ದೇ ಮೇ ಜಂಬಲ್ ದಿ ಕ್ವಶನ್ಸ್. ಹಿಂದೆ ಮುಂದೆ ಮಾಡಿ ಕೇಳ್ಬೋದು, ಬಿಕಾಸ್ ದೀಸ್ ಆರ್ ದಿ 3 ಮಾರ್ಕ್ ಕ್ವಶನ್. ಬಟ್ ಒಂದು ನೆನ್ಬಿಡಿ, ಇವೇ ಬರ್ತವೆ. ಓಕೆ, ದೇ ಮೇ ಜಂಬಲ್ ದಿ ಕ್ವಶನ್ಸ್, ಬಟ್ ದೀಸ್ ಆರ್ ದಿ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಕ್ವಶನ್ಸ್. ಓಕೆ, ಏನು ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಒಂದು ಕ್ವಶನ್ ಆದರೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್. ಓಕೆ, ಪಾರ್ಟ್ ಸಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೇಳಿದ್ರೆ, ಪಾರ್ಟ್ ಬಿ ನಲ್ಲಿ ಏನು ಕೇಳ್ತಾರೆ, ಎಲೆಕ್ಟ್ರಿಕಲ್ ಫೀಲ್ಡ್ ಲೈನ್ಸ್ ಕೇಳ್ತಾರೆ ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಇಲ್ಲಿ ಅದು ಪ್ರೂವ್ ಆಯಿತು, ಬೇಕಿದ್ರೆ ನೀವು ಹೋಗಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್, ಅಂದರೆ ಫ್ಯೂಷನ್ ಆ್ಯಂಡ್ ಫ್ಯೂಷನ್ ಪ್ರೊಸೆಸ್ನ ಕೇಳ್ತಾರೆ, ಡಿಫ್ರೆನ್ಸ್ ಮಾಡಿ. ಇನ್ನೊಂದಿದೆ, ಏನು, ಒಂದು ಡಿಫ್ರೆನ್ಸ್ ಬಿಟ್ವೀನ್, ನೀವು ಎರಡರದ್ದು ಡಿಫ್ರೆನ್ಸ್ ಕೇಳ್ಬೋದು, ಆರ್ ಎಲ್ಸ್ ಕ್ಯಾಲ್ಕುಲೇಟ್ ದಿ ಬೈಂಡಿಂಗ್ ಎನರ್ಜಿ ಅಂತ ಕೇಳಬಹುದು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಇನ್ MCQs ಆಲ್ಸೋ ಆಸ್ ವೆಲ್ ಆಸ್ ಪಾರ್ಟ್ ಸಿ ಆಲ್ಸೋ. ಹೌದಾ, ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಅಂತ ಕೇಳಬಹುದು, ಆರ್ ಎಲ್ಸ್ ಮೆನ್ಷನ್ 3 ಫ್ಯಾಕ್ಟರ್ಸ್. ಹೌದಾ, ಫ್ಯಾಕ್ಟರ್ಸ್ ಅಂತ ಕೇಳ್ಬೋದು, ಆರ್ ಎಲ್ಸ್ ಫೀಚರ್ಸ್ ಅಂತಾನು ಕೇಳಬಹುದು. ಮೆನ್ಷನ್ 3 ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಸೊ 3 ಕ್ವಶನ್ ಅಲ್ಲಿ ಒಂದು ಕ್ವಶನ್ 3 ಮಾರ್ಕ್ಸ್ 100% ಇಂಪಾರ್ಟೆಂಟ್. ಇದನ್ನ ನೀವು ಬರೆದಿಟ್ಕೊಂಡ್ಬಿಡಿ, ನೋಟ್ ಡೌನ್ ಇಟ್ ಇಸ್ ವಾಟ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫಿಷನ್. ಓಕೆ, ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಮೇಲೆ ಡಿಫ್ರೆನ್ಸ್ ಕೇಳಬಹುದು, ಆರ್ ಎಲ್ಸ್ ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಅಂತ ಕೇಳಬಹುದು, ಆರ್ ಎಲ್ಸ್ ಮೆನ್ಷನ್ 3 ಫೀಚರ್ಸ್ ಆನ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕೇಳಬಹುದು. ಇಲ್ಲಿ ಇನ್ನೊಂದು ಏನಿದೆ ಅಂದರೆ 3+1 ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ, ಬಿಕಾಸ್ ಬೈಂಡಿಂಗ್ ಎನರ್ಜಿ ನಿಮಗೆ 3 ಮಾರ್ಕ್ಸ್ ಅಂತ ಕೇಳಿಲ್ಲ ಅಂದರೆ 1 ಮಾರ್ಕ್ ಅಂತ ಕೇಳ್ಬೋದು. 1 ಮಾರ್ಕ್ನಲ್ಲಿ ಇಫ್ ನಿಮ್ಗೆ ಏನಾದರೂ ಏನು ಕೊಡ್ಬೋದು, ಸಮ್ಟೈಮ್ಸ್ ದೇ ಮೇ ಗಿವ್ ದಿ ವಾಟ್, ಇವು ಕೊಡ್ತಾರೆ, ಏನು ಐಸೋಟೋನ್. ಹೌದಾ, ಈ ಟೈಪ್ ಎಫೆಕ್ಟ್ ಕೊಡ್ಬೋದು, ಐಸೋಟೋನ್ ಕೊಡ್ಬೋದು, ಐಸೋ ಬಾರ್ ಎಫೆಕ್ಟ್ ಕೇಳ್ಬೋದು. ಓಕೆ, ಅವ್ರ ಎಲ್ಸ್ ನ್ಯೂಕ್ಲಿಯರ್ ಮೇಲೆ ನಿಮ್ಗೇನು ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ಇವ್ 1 ಮಾರ್ಕ್ನಲ್ಲಿ ಕೇಳಿಲ್ಲ ಅಂದರೆ 3 ಮಾರ್ಕ್ ಕೇಳ್ತಾರೆ. ಅದೇ 3 ಕ್ವಶನ್ ಇನ್ನು ನಿಮಗೆ 1 ಮಾರ್ಕ್ನಲ್ಲಿ ಹೇಳ್ತಾರೆ. ಸೊ ದೇರ್ ವಿಲ್ ಬಿ ನೀವು 4 ಮಾರ್ಕ್ ಅಂತ ಹಿಡಿದು ಬಿಟ್ಟಿದ್ದೇನೆ, MCQ ಆಸ್ ವೆಲ್ ಆಸ್ 3 ಮಾರ್ಕ್ ಕ್ವಶನ್. ಓಕೆ, ಸೊ ಇದನ್ನು ಒಟ್ಟೆ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ, ಇದನ್ನು ಮಾಡ್ಕೊಂಡು ಹೋಗಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಆನ್ ದಿಸ್. ಓಕೆ, ನೆಕ್ಸ್ಟ್ ಏನು ಕೇಳ್ಬೋದಪ್ಪ ಅಂತಂದರೆ, ಗಾಸ್ ಲಾ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಗಾಸ್ ಲಾ, ಕೂಲಂಬ್ಸ್ ಲಾ ಆಸ್ ವೆಲ್ ಆಸ್ ಲಾರೆನ್ಸ್ ಫೋರ್ಸ್. ಇವು 3 ಏನಪ್ಪ ಅಂತಂದರೆ ಫಿಕ್ಸ್ ಕ್ವಶನ್ ಅಂತ ನೀವು ಅನ್ಕೊಂಬಿಡಿ. ಓಕೆ, ವಾಟ್ ದೋಸ್ ಆರ್ ಗಾಸ್ ಲಾ, ಕೂಲಂಬ್ಸ್ ಲಾ ಆಲ್ವೇಸ್ ಆ್ಯಂಡ್ ಆಲ್ಸೋ ಏನು ಲಾರೆನ್ಸ್ ಫೋರ್ಸ್. ಏನ್ ಕೇಳ್ಬೋದು, ಗಾಸ್ ಲಾ ವಿತ್ ಎ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ಕೂಲಂಬ್ಸ್ ಲಾ ಏನು ಮಾಡ್ಬೇಕು, ನೀವು ಡೆಫಿನೇಷನ್ ಬರೋದು ಅಂದರೆ ಅದ್ರ ಲಾ ಬರೋದು ಏನು ಮಾಡಬೇಕು, ಅದರದ್ದು ಎಕ್ಸ್ಪ್ರೆಷನ್ ಬರೀಬೇಕು. ಆಸ್ ವೆಲ್ ಆಸ್ ಯು ಮಸ್ಟ್ ವಾಟ್
ಏನು ಮಾಡಬೇಕು, ಟರ್ಮ್ಸ್ನ ಇದು ಮಾಡಬೇಕು. ಏನು ನಿಮಗೆ ಏನು ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r², ಅಂದರೆ r²ಗೆ ಏನು ಬರ್ತದೆ ನಿಮಗೆ ಫೋರ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಹೌದಾ? ಸೊ ಈ ಟೈಪ್ ಏನು ಮಾಡಬೇಕು, 1/r² ಅಂತಂದರೆ ಮೇಲೆ ಕ್ಯೂ ಚಾರ್ಜ್ ಬರ್ತೈತಿ, ಫೋರ್ಸ್ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ಟು ಚಾರ್ಜ್. ಸೊ ಈ ಟೈಪ್ ನಿಮ್ಗೆ ಏನು ಕೂಲಂಬ್ಸ್ ಲಾ ಬರ್ತೈತಲ್ಲ ಅದನ್ನು ಬರೋದು ಆ್ಯಂಡ್ SI ಯೂನಿಟ್ ಆಫ್ ದಿ ಚಾರ್ಜ್. ಸೊ ಇದಕ್ಕೆ 2 ಮಾರ್ಕ್ ಆದರೆ ಇದಕ್ಕೆ 1 ಮಾರ್ಕ್, ಇದಕ್ಕೆ 2 ಮಾರ್ಕ್ ಆದರೆ ವಿತ್ ಸಿಗ್ನಿಫಿಕೆನ್ಸ್ಗೆ 1 ಮಾರ್ಕ್. ಓಕೆ, ಇಲ್ಲಿ ನೋಡಿ ಲಾರೆನ್ಸ್ ಫೋರ್ಸ್ ಆ್ಯಂಡ್ ಏನು ಮಾಡಬೇಕು ಅದರದ ಎಕ್ಸ್ಪ್ರೆಷನ್ ಬರೋದು, ದೆನ್ ರೀಪ್ರೆಸೆಂಟಿಂಗ್ ಫೋರ್ಸ್ ರೀಪ್ರೆಸೆಂಟ್ ಮಾಡೋದಂಥ ಎಕ್ಸ್ಪ್ರೆಷನ್ ಬರೋದು ಆ್ಯಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್. 1 ಮಾರ್ಕ್ 1 ಮಾರ್ಕ್ 1 ಮಾರ್ಕ್ 3 ಮಾರ್ಕ್. ಓಕೆ, ಏನು ಗಾಸ್ ಲಾ ಮಾಡ್ಕೊಂಡು ಹೋಗಿ, ಕೂಲಂಬ್ಸ್ ಲಾ ಮಾಡ್ಕೊಂಡು ಹೋಗಿ, ಲಾರೆನ್ಸ್ ಫೋರ್ಸ್ನ ಎಕ್ಸ್ಪ್ರೆಷನ್ ಬರ್ತಿರ್ಬೇಕು, ಇದಕ್ಕೆ ಫೋರ್ಸ್ಗೆ ರೀಪ್ರೆಸೆಂಟ್ ಮಾಡೋದು ಆ್ಯಂಡ್ ಆಸ್ ವೆಲ್ ಆಸ್ ಅದ್ರದ್ದು ಎಕ್ಸ್ಪ್ಲೇನ್ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕಮ್ಸ್ ಆನ್ ದಿ ವಾಟ್, ನೆಕ್ಸ್ಟ್ ಇದರಲ್ಲಿ ಬಂತು ನಿಮಗೆ ಪ್ರಾಬ್ಲಮ್ಸ್ ಆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಟಾರ್ಕ್ ಆಕ್ಟಿಂಗ್ ಆನ್ ಎ ಕರೆಂಟ್ ಲೂಪ್ ಆ್ಯಂಡ್ ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಆರ್ಬಿಟ್. ಸೊ ಇಲ್ಲಿ ಏಕೆ ಹೇಳ್ತಿದ್ದಪ್ಪ ಅಂದರೆ ಇಲ್ಲಿ ಏನು ಮಾಡ್ತಿದ್ದು ನಿಮಗೆ 3+1 ಅಂತ ನೆನ್ಪಿಡಿ. ಬಿಕಾಸ್ 3 ಮಾರ್ಕ್ಸ್ನಲ್ಲೂ ಕೇಳ್ತಾರೆ, 1 ಮಾರ್ಕ್ನಲ್ಲೂ ಈ ಪ್ರಾಬ್ಲಮ್ಸ್ ಕೇಳ್ತಾರೆ. 3 ಮಾರ್ಕ್ಸ್ನಲ್ಲಿ ಈ 3ರಲ್ಲಿ ಒಂದು ಫಿಕ್ಸ್ ಇರುತ್ತೆ ಪ್ರಾಬ್ಲಮ್. ಓಕೆ, ಇಲ್ಲಿ ಆಲ್ರೆಡಿ ಎಷ್ಟು ಬರಬೇಕಾಗಿತ್ತು ನಿಮಗೆ ನೋಡಿ, ಎಷ್ಟು ಬಂದು 1 2 3 4 5. ಹೌದಾ? ಇಷ್ಟರಲ್ಲಿ ನಿಮಗೆ ಏನಿಲ್ಲಪ್ಪ ಅಂತಂದ್ರು ಈ ಪಾರ್ಟ್ಸ್ನಲ್ಲಿ 5 to 6 ಕ್ವಶನ್ಸ್ ಈಸಿಲಿ ಕವರ್ ಆಗ್ತೈತಿ. ಓಕೆ, ಇಷ್ಟು ಮಾಡ್ಕೊಂಡು ಹೋದರೆ ದಿಸ್ ಈಸ್ ಮೋರ್ ದೆನ್ ಇನಫ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಏನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಟಾರ್ಕ್ ಆಕ್ಟ್ಸ್ ಆನ್ ಎ ಕರೆಂಟ್ ಲೂಪ್, ರೇಡಿಯಸ್ ಆಫ್ ಎ ಸರ್ಕ್ಯುಲರ್ ಆರ್ಬಿಟಲ್, ಇವು 3 ನಲ್ಲಿ ಒಂದು ಪ್ರಾಬ್ಲಮ್ ಫಿಕ್ಸು. ಆರ್ಎಲ್ಸ್ ಅವ್ರು ಏನು ಕೇಳ್ಬೋದು, ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಅಂತ ಕೇಳ್ಬೋದು. ಬಿಟ್ಟರೆ ಏನು ಮಾಡ್ತಾರೆ, ದಿಸ್ ನ್ಯೂಕ್ಲಿಯರ್ ಎನರ್ಜಿ, ನ್ಯೂಕ್ಲಿಯರ್ ಫೋರ್ಸ್ ಮೇಲೆ ಕೇಳ್ತಾರೆ. ಬಿಟ್ಟರೆ ನ್ಯೂಕ್ಲಿಯರ್ ಫ್ಯೂಷನ್. ಓಕೆ, ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಇವ್ರ ಮೇಲೆ ಕೇಳ್ತಾರೆ. ಆರ್ಎಲ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಕೇಳ್ಬೋದು. ಆರ್ಎಲ್ಸ್ ಇಲ್ಲಿ ನೋಡಿಯಪ್ಪ ಡಿಫ್ರೆನ್ಸ್ನ ಸೆಮಿಕಂಡಕ್ಟರ್ ಡಿಫ್ರೆನ್ಸ್ ಕೇಳ್ಬೋದು. ಯು ಹ್ಯಾವ್ ಟು ಲರ್ನ್, ನೀವು ಎಲ್ಲ ಪಾರ್ಟ್ನಲ್ಲಿ ಸೆಮಿಕಂಡಕ್ಟರ್ ಇಂಪಾರ್ಟೆಂಟ್. ಕರೆಕ್ಟ್? ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಹೇಳಿನ ಅಂತ ನಾನು ಮೆನ್ಷನ್ ಮಾಡಿಲ್ಲ. ನೀವು ಇದನ್ನು ಬರ್ಕೊಂಬಿಡಿ. ಏನು ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ಸೆಮಿಕಂಡಕ್ಟರ್ಸ್ನಲ್ಲಿ ಡಿಫ್ರೆನ್ಸ್ನ ಎಲ್ಲಿ ಕೇಳ್ಬೋದು, ಸೆಮಿಕಂಡಕ್ಟರ್ಸ್. ಆಲ್ರೆಡಿ ನಾನು ನಿಮ್ಗೆ ಯಾವ ಡಿಫ್ರೆನ್ಸ್ ಅಂತ ಹೇಳಿದ್ದೀನಿ ಇಲ್ಲಿದಲ್ಲ, ಈ ಡಿಫ್ರೆನ್ಸ್ನ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ವಾಪಸ್. ಓಕೆ, ಸೊ ವಾಪಸ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅವೇ ಪಿ ಟೈಪ್ ಎನ್ ಟೈಪ್ ಮಾಡ್ಬೋದು. ಹೌದಾ? ಬಿಟ್ರೆ ಏನು ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಮೇಲೆ. ಹೌದಾ? ಇವೆ ಇಂಟ್ರೆನ್ಸಿಕ್ ಎಕ್ಸೆಂಟ್ರಿಕ್ ಸೆಮಿಕಂಡಕ್ಟರ್ಸ್ ಮೇಲೆ. ಈ ಟೈಪ್ ನಿಮ್ಗೆ ಏನು ಮಾಡ್ಬೋದು, ಸೆಮಿಕಂಡಕ್ಟರ್ ಮೇಲೆ. ಸೆಮಿಕಂಡಕ್ಟರ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಪ್ಪ ಟಾಪಿಕ್. ಓಕೆ, ನೆಕ್ಸ್ಟ್ ಕಮ್ಸ್ ಫಾರ್ ದಿ MCQ. ಈಗ ಏನು ಮಾಡೋಣ, ನಾವು MCQನ ಡಿಸ್ಕಸ್ ಮಾಡೋಣ. ಓಕೆ, ಪಾರ್ಟ್ ಎ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಿ ಆಪ್ಷನ್ಸ್ ಇಲ್ಲ. 100% ನೀವೇನು ಮಾಡಬೇಕು, ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಲೇಬೇಕು. ಹೌದಾ? ದೆನ್ ಏನು ಕೇಳ್ತಾರೆ ಅಂದರೆ, ಥರ್ಡ್ ಕ್ವಶನ್ ಆನ್ ಟೆಂಪರೇಚರ್ ಟ್ರೆಂಡ್ಸ್ ಆನ್ ರೆಸಿಸ್ಟಿವಿಟಿ ಆರ್ ಎಲ್ಸ್ ಮೆಟಲ್ಸ್ ಮೇಲೆ ಟೆಂಪರೇಚರ್ ಹೇಗೆ ಡಿಪೆಂಡ್ ಆಗುತ್ತೆ ಅಂತ. ಇಟ್ ಈಸ್ ಇದರ್ ಇನ್ವರ್ಸ್ ಪ್ರಪೋರ್ಷನಲ್ ಆರ್ ಏನು ಕೇಳ್ತಾರೆ, ಇನ್ವರ್ಸ್ ಪ್ರಪೋರ್ಷನಲ್ ಇದೆಯಾ ಅಥವಾ ಏನು ಮಾಡ್ತಾರೆ ಡೈರೆಕ್ಟ್ ಪ್ರಪೋರ್ಷನಲ್ ಇದೆಯಾ. ಕರೆಕ್ಟ್? ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ. ಸೊ ಈ ಥರ ಏನು ಮಾಡ್ತಾರೆ, ಟೆಂಪರೇಚರ್ ಟ್ರೆಂಡ್ಸ್ ಕೇಳ್ತಾರೆ. ಥರ್ಡ್ ಕ್ವಶನ್. ಓಕೆ, ದೆನ್ 14th ಕ್ವಶನ್ ಈಸ್ ಆನ್, ಆಲ್ರೆಡಿ ಹೇಳಿದ್ದೆ, ಏನು ಐಸೋಟೋನ್ಸ್, ಐಸೋಬಾರ್ಸ್, ಬೈಂಡಿಂಗ್ ಎನರ್ಜಿ. 3 ಮಾರ್ಕ್ಸ್ ಆರ್ ಎಲ್ಸ್ 1 ಮಾರ್ಕ್. ಕರೆಕ್ಟ್? ಐಸೋಟೋನ್ಸ್ ಆ್ಯಂಡ್ ಐಸೋಬಾರ್ಸ್ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಡಿಫ್ರೆನ್ಸ್ ಆಗ್ತೈತಿ, ನಿಮ್ಗೆ ಕನ್ಫ್ಯೂಷನ್ 100% ಆಗ್ತೈತೆ. ಇಲ್ಲಿ ಎಲ್ಲಿ ಪ್ರೋಟೋನ್ ನಂಬರ್ ಎಲ್ಲಿ ಚೇಂಜ್ ಆಗ್ತೈತಿ, ನ್ಯೂಟ್ರಾನ್ ನಂಬರ್ ಎಲ್ಲಿ ಚೇಂಜ್ ಆಗ್ತೈತಿ, ಎಲ್ಲಿ ಕಾನ್ಸ್ಟೆಂಟ್ ಆಗೋಡುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲಿ ಚೇಂಜ್ ಆಗ್ತಾವೆ. ಹಾಗೆ ಯಾವ ಸಿಮಿಲರ್ ಇದ್ರೆ ಯಾವುದು ನೀವು ನೋಡ್ಕೊಂಡು ಹೋಗಿ. ಐಸೋಟೋನ್ಸ್ ಅಂದ್ರೇನು, ಐಸೋಬಾರ್ಸ್ ಅಂದ್ರೇನು, ದೆನ್ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದು. 14th ಕ್ವಶನ್ ಆ್ಯಂಡ್
15 ಕ್ವಶನ್ ಫಿಕ್ಸ್ ಇವೇ ಇರ್ತವೆ. ಬಾರಿ ಏನು ನಿಮ್ಮ ಆ ಕಡೆ ಈ ಕಡೆ ಮುಖ ಹಾಕ್ಲೇಬೇಡಿ. ಓಕೆ, ಇವೆರಡು ಫಿಕ್ಸ್ ನೋಡಪ್ಪ. ಓಕೆ, ದೆನ್ 15th question is on what? 15th question is on again semiconductor. ಅರ್ಥ ಮಾಡ್ಕೊಳ್ಳಿ. 15th question ನಿಮಗೇನು ಸೆಮಿಕಂಡಕ್ಟರ್ ಮೇಲೆ ಇಲ್ಲಿ ಬರ್ತಿಲ್ಲ ಅಂದ್ರೆ ಹೇಳ್ತೀನಿ. 15th ಲಾಸ್ಟ್ ಕ್ವಶನ್ ನೋಡಿ. 15th question is on again semiconductors. ನೋಡಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಎದಕ್ಕೆ ನಾನು ಎಷ್ಟು ಹೇಳ್ತಿದ್ದೀನಿ ಅಂತ. ಓಕೆ, ಸೆಮಿಕಂಡಕ್ಟರ್ಸ್ ಕಂಪ್ಲೀಟ್ ಹೋದರೆ ನಿಮಗೆ 15 ಕ್ವಶನ್ ಮಾಡ್ಕೊಂಡ್ಬಿಡ್ತೀರಾ. 15th ಕ್ವಶನ್. ಓಕೆ, ನೆಕ್ಸ್ಟ್ ಏನಾಯಿತು? 3rd ಕ್ವಶನ್ ಮಾಡಿದ್ರಿ, ದೆನ್ 14th ಕ್ವಶನ್ ಮಾಡಿದ್ರಿ, ದೆನ್ ಕಮ್ಸ್ ದಿ 5th ಕ್ವಶನ್. 5th ಕ್ವಶನ್ ಇಸ್ ಆನ್ ಮ್ಯಾಗ್ನೆಟಿಸಮ್, ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್. ಒಂದು ಡಿಫ್ರೆನ್ಸ್ ಕೇಳ್ಬೋದು. ಅವರ ಮ್ಯಾಗ್ನೆಟಿಸಮ್ ಏನಾದರೂ ನಿಮಗೆ ಎಲ್ ಫೆರೋ ಬರ್ತೈತಿ, ಎಲ್ ಡಯಾ ಅಂತ ಬರ್ತೈತಿ, ಅದು ಡಿಫ್ರೆನ್ಸ್ ಕೇಳ್ಬೋದು. ಅವರಲ್ಲಿ ಒಟ್ಟು ಏನಾದರೂ ಕೊಟ್ಟು ಒಟ್ಟು ನಿಮಗೇನು ಮ್ಯಾಗ್ನೆಟಿಸಮ್ ಇಟ್ಕೊಳ್ತಾರೆ. ಬಟ್ ಮೋಸ್ಟ್ ಕಾಮನ್ ಕೇಳೋದು ಹೇಗಪ್ಪ ಅಂತಂದರೆ ನಿಮಗೆ ಟೇಬಲ್ ಹಾಕೊಡ್ತಾರೆ. ಕೊಟ್ಟು ಇದರಲ್ಲಿ ಏನು ಮಾಡ್ಬೋದು, ನಿಮಗೆ ಮ್ಯಾಚ್ ದಿ ಫಾಲೋವಿಂಗ್ ಕೇಳಬಹುದು. ಸೊ ದಿಸ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ನಿಮಗೆ MCQs ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಹೇಳ್ತಿದ್ದೀನಿ ನಾನು ನೋಡಿ. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮ್ಸ್ ದಿ 5th ಕ್ವಶನ್ ಆಯಿತು ನೋಡಿ. 1 2 3 ಹೌದಾ? ದಿಸ್ ಇಸ್ 4th. ದೆನ್ ಕಮ್ಸ್ ದಿ ಹಿಯರ್ 5th ಕ್ವಶನ್, that will be on the 7th question, on the serial number 7th, that is on the alternating current. Alternating current ಮೇಲೆ ಪ್ರಾಪರ್ಟೀಸ್ ಕೇಳಬಹುದು, or else LCR ಮೇಲೆ ಕೇಳಬಹುದು. ಕರೆಕ್ಟ್? ಸೊ ಪ್ರಾಪರ್ಟೀಸ್ ಆನ್ LCR or else ಪ್ರಾಪರ್ಟೀಸ್ ಆನ್ alternating current. ಸೊ AC ಕರೆಂಟ್ ಮೇಲೆ ಆದರೂ ನಿಮ್ಗೆ ಏನು ಕೇಳ್ಬೋದು, ಪ್ರಾಪರ್ಟೀಸ್ ಕೇಳ್ಬೋದು, or else LCR. ಹೌದಾ? ಇಂಡಕ್ಟೆನ್ಸ್, ಕೆಪಾಸಿಟೆನ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ನಿಮ್ಗೆ ಏನು ಕೇಳ್ಬೋದು, ಏನು ಯೂನಿಟ್ಸ್ ಕೇಳ್ಬೋದು. ಏನು ಇಂಡಕ್ಟೆನ್ಸ್ ಯೂನಿಟ್ ಕೇಳ್ಬೋದು, ಕೆಪಾಸಿಟೆನ್ಸ್ ಯೂನಿಟ್ ಕೇಳ್ಬೋದು, ರೆಸಿಸ್ಟೆನ್ಸ್ ಯೂನಿಟ್ ಕೇಳ್ಬೋದು. ಹೌದಾ? ಈ ಟೈಪ್ ಸಿಂಪಲ್ ಏನು ಮಾಡ್ತಾರೆ, 1 ಮಾರ್ಕ್ ಕ್ವಶನ್ ನಿಮಗೆ LCR ಮೇಲೆ, LCR ಸರ್ಕ್ಯೂಟ್ ಮೇಲೆ ಕೇಳ್ತಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಮಚ್ ಯೂಸ್ಫುಲ್ ಇನ್ ಪ್ರಾಬ್ಲಮ್ಸ್ ಆಲ್ಸೋ. ಅಲ್ಲಿ ನಿಮ್ಗೆ ಯೂನಿಟ್ ಬೇಕೇ, ಹೌದಾ? ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇಲ್ಲಿ ಪ್ರಾಬ್ಲಮ್ಸ್ನಲ್ಲಿ ಯೂಸ್ ಆಗುತ್ತೆ, ಆ್ಯಂಡ್ MCQನಲ್ಲಿ ಯೂಸ್ ಆಗುತ್ತೆ. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಎ 5+1. 5 marks in problem, 1 mark in this. So it will hold the 6 marks. ಹೌದಾ? ನೆಕ್ಸ್ಟ್ ನೋಡಿ 6th ಕ್ವಶನ್. 6th ಕ್ವಶನ್ ಎದ್ರ ಮೇಲೆ ಕೇಳ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. 100% ನೀವು 6th ಕ್ವಶನ್ ಬೇಕಂತ ನೋಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಇರುತ್ತೆ. ಏನು ಮಾಡ್ಬೋದು, ಹೌ ಮಚ್ ಇಂಡ್ಯೂಸ್ಡ್ EMF is generated, or else how much induced EMF is from magnetic field. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟು ಹೌ ಮಚ್ ಏನು ಇಂಡ್ಯೂಸ್ಡ್ EMF ಆಯಿತು ಅಂತ ಕೇಳಬಹುದು. ಹೌದಾ? EMF ಎಷ್ಟು ಜನರೇಟ್ ಆಯಿತು ಅಂತ ಕೇಳಬಹುದು. ಕರೆಕ್ಟ್? ಆರ್ ಎಲ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮೇಲಾದರೂ ನಿಮಗೆ ಕ್ವಶನ್ ಅರೈಸ್ ಆಗುತ್ತೆ. ಓಕೆ, ದೆನ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್. ಕರೆಕ್ಟ್? ನೋಡಿಲ್ಲಿ ಅಂದರೆ 6th or 4th ಕ್ವಶನ್. ಒಂದು 6th ಕ್ವಶನ್ ಆದರೂ ಇರ್ಬೋದು, ಆರ್ ಎಲ್ಸ್ 4th ಸೀರಿಯಲ್ ನಂಬರ್ ಕ್ವಶನ್ ಆದರೂ ನಿಮಗೆ ಇದ್ರ ಮೇಲೆ ಇರ್ಬೋದು. ಸೊ ನೋಡಿಲ್ಲಿ ಏನು 1 2 3 4 5 6 ಕರೆಕ್ಟ್, 7 8 ಒಂದಿಲ್ಲ 9 10 11. ಏನು ನೋಡಿ ಆಲ್ಮೋಸ್ಟ್ ನಿಮ್ಗೇನು ಇಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತಿಲ್ಲ, ಇನ್ನು ವೇವ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್ ಡಿಸ್ಕಸ್ ಮಾಡ್ತಿಲ್ಲ. ಅದರಲ್ಲಿ ಏನು ಕ್ವಶನ್ ಬರುತ್ತೆ. ಓಕೆ, ವೇವ್ ಆಪ್ಟಿಕ್ಸ್, ಡೇ ಆಪ್ಟಿಕ್ಸ್ ನಾನು ನಿಮಗೆ ಫಸ್ಟಿಂದನೂ ನಿಮ್ಗೆ ಅದನ್ನು ಆ ಕ್ವಶನ್, ಬಿಕಾಸ್ ಇಫ್ ಯು ಆರ್ ರೀಡಿಂಗ್ ನೌ, ಹೌದಾ, ಈಗ ನೀವೇನಾದರೂ ರಿಪೀಟ್ ಮಾಡ್ಕೊತಿದ್ದಾರೆ ಅಂದರೆ ದಿಸ್ ಈಸ್ ನಾಟ್ ಎ ಟೈಮ್ ಟು ಟಚ್ ದಿ ರೇ ಆ್ಯಂಡ್ ವೇವ್ ಆಪ್ಟಿಕ್ಸ್. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಫಸ್ಟಿಂದನೂ ಆ 2 ಚಾಪ್ಟರ್ನ ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದ್ದೀನಿ ಇಲ್ಲಿ ನಾನು. ಓಕೆ, ಇಫ್ ಯು ಆರ್ ಕಾನ್ಫಿಡೆಂಟ್ ಆನ್ ದ್ಯಾಟ್ ನಿಮ್ಗೆ ಇನ್ನೂ ಪ್ಲಸ್ ಆಗುತ್ತೆ. ಈಗ ನಾನು ಏನು ಮಾಡ್ತಿದ್ದೀನಿ, 60+ ಹೇಗೆ ಸ್ಕೋರ್ ಮಾಡ್ತದೆ ಅಂತ ಅಷ್ಟೇ ಹೇಳ್ತಿದ್ದೀನಿ 70ಗೆ. ಇಫ್ ಯು ಆರ್ ಓಕೆ ಫಾರ್ ದಿಸ್, ಇಷ್ಟು ನೀವು ಮಾಡಿದರೆ 100%, ಬಿಕಾಸ್ ನೋಡಿ ನಿಮ್ಗೆ MCQs ಹೇಳ್ತಿದ್ದೀನಿ.
ಹೌದಾ? ಓಕೆ, ದೆನ್ 9th question, it is electromagnetic waves. Okay, then here first and second question is on 6th question ಆಯಿತು, 6th or 4th question ಇದೆ ಬರುತ್ತೆ. ನೆಕ್ಸ್ಟ್ 1 or 2 question is on electrostatics, means equation ಕೇಳ್ಬೋದು, ಫಾರ್ಮುಲಾ ಕೇಳ್ಬೋದು, ಡೈರೆಕ್ಟ್ಲಿ ಪ್ರಪೋರ್ಷನ್ ಇದೆಯಾ, ಇನ್ವರ್ಸ್ ಪ್ರಪೋರ್ಷನ್ ಇದೆಯಾ, ಟೆನ್ಸ್ ಕೇಳ್ಬೋದು, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್. ಹೌದಾ? ಫಾರ್ಮುಲಾ ಸಾಕಷ್ಟು ಬಾರಿ ಕೇಳ್ತಾರೆ, ಅವ್ರ ಎಷ್ಟೋ ಸಲ ಸೆಂಟೆನ್ಸ್ ಕೊಟ್ಟು ಕ್ವೆಶನ್ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ ನೀವು ಎಲೆಕ್ಟ್ರೋಸ್ಟಾಟಿಕ್ಸ್ನಲ್ಲಿ ಮಾಡ್ತಿದ್ರೆ ಇದನ್ನು ನೀವು ಕಂಪಲ್ಸರಿ ಇಷ್ಟು ಮಾಡ್ಕೊಂಡು ಹೋಗಲೇಬೇಕು. ಆ್ಯಂಡ್ ಯು ಹ್ಯಾವ್ ಟು ರೀಡ್ ಸಪ್ರೇಟ್ಲಿ ಓನ್ಲಿ ಫಾರ್ ದಿ MCQs, ಬಿಕಾಸ್ 2 ಕ್ವಶನ್ ಬರ್ತಾವ್ರಿ ಇಲ್ಲಿ. MCQs ಇಂಪಾರ್ಟೆಂಟ್ 15 ಕ್ವಶನ್ ನೀವು ಏನು ಮಿಸ್ ಮಾಡಲೇಬಾರ್ದು. ಅಂತಹರಲ್ಲಿ 2 ಕ್ವಶನ್ ಇದ್ರಾಗೂ ಬರ್ತವೆ. ಹೌದಾ? ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ is on electromagnetic waves. 9th question is on electromagnetic waves. This is the 100% fixed question. ನೆನಪಿಟ್ಬಿಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ 100% ನಿಮ್ಗೆ ಏನು ಮಾಡ್ತಾರೆ, ಫಿಕ್ಸ್ ಕ್ವಶನ್ ಕೇಳೇ. ಅದು ಏನು 9th ಕ್ವಶನ್ ಇರುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? 9th question is on electromagnetic waves only. So please be prepared of these all questions. Okay, if another doubts idre you can ask in comment section also. I will respond correctly. Okay, ಎಷ್ಟು ಜನ ಕೇಳಿದ್ರಿ ಸರ್ ಫಿಸಿಕ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಮಾಡಿ ಅಂತ. ಸೊ ದಿಸ್ ಡೆಡಿಕೇಟೆಡ್ ವಿಡಿಯೋ ಫಾರ್ ಯು. Okay, and also share this, subscribe the channel, and also if you like the content then you can like the video also. Okay, ಇದನ್ನು ಶೇರ್ ಮಾಡಿ ಮತ್ತು ಭಾಳ ಜನ ಏನು ಮಾಡಿ ಇದನ್ನ ಯುಟಿಲೈಸ್ ತಗೊಳ್ಳಿ. ಓಕೆ, ಇಫ್ ನಿಮಗೆ ಏನಾದರೂ ಇನ್ ಡೀಟೇಲ್ ಬೇಕಾದರೆ, ಏನೇ ನಿಮಗೆ ಪ್ರಾಬ್ಲಮ್ ಇದ್ದರೂ ಯು ಕ್ಯಾನ್ ಆಸ್ಕ್ ಇನ್ ಕಮೆಂಟ್ ಸೆಷನ್. ಐ ವಿಲ್ ರೆಸ್ಪಾಂಡ್. ಆ್ಯಂಡ್ ಇಫ್ ಯು ವಾಂಟ್ ಇಫ್ ಒಬ್ರು ಕೇಳಿದ್ರು ಅದಕ್ಕಾಗಿ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಯು ಮಸ್ಟ್ ಆಸ್ಕ್. ಓಕೆ, ಬಿಕಾಸ್ ಒಬ್ರು ಆದರೂ ಇದರಿಂದ ಯುಟಿಲೈಸ್ ತೊಗೊಂಡ್ರೆ ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಟು ಮೀ ಆಲ್ಸೋ. ಓಕೆ, ಮಾಡಿದಕ್ಕಾದ್ರೂ ಸಾರ್ಥಕತೆ ಬರುತ್ತೆ. ಓಕೆ, done. All the best for your exam.